ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮ್ಮ ಬಯಾಲಜಿ ಟೀಚರ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸ್ಟೇ ಹೆಲ್ದಿ ಅಂಡ್ ಸ್ಟೇ ಫಿಟ್. ರೈಟ್, ನನಗೆ ಗೊತ್ತು ನೀವೆಲ್ಲರೂ ಕೂಡ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ. ನಿಮ್ಮ ಪ್ರಿಪರೇಷನ್ ಚೆನ್ನಾಗಿ ನಡೀಲಿ. ನೀವೆಲ್ಲರೂ ಕೂಡ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಸಖತ್ತಾಗಿ ಸ್ಕೋರ್ ಮಾಡಿ ಒಳ್ಳೆ ಮಾರ್ಕ್ಸ್ಗಳನ್ನ, ಒಳ್ಳೆ ಅಂಕಗಳನ್ನ ನೀವು ಪಡ್ಕೊಳ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಸೊ ಇವತ್ತು ನಾವು ಕ್ಲಾಸ್ 10th ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಚಾಪ್ಟರ್ ನಲ್ಲಿ ಕಂಡು ಬರುವಂತಹ 30 ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಕ್ವೆಶನ್ಸ್ಗಳು ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಒಂದಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ ಅನ್ನೋದು ನನ್ನ ಭಾವನೆ, ಸರಿನಾ? ಸೊ ಈ ಕ್ವೆಶನ್ಸ್ ಗಳನ್ನ ನಿಮಗೆ ಸಾಧ್ಯ ಆದಾಗೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಈ ಚಾಪ್ಟರ್ ನಿಂದ ಒಂದಷ್ಟು ಕ್ವೆಶನ್ಸ್ ಗಳು ಬಂದ್ರೆ ಅವುಗಳನ್ನ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಅಂಡ್ ಈ ಚಾಪ್ಟರ್ ನಲ್ಲಿ ಸಾಮಾನ್ಯವಾಗಿ ಬರುವಂತಹ ಕ್ವೆಶನ್ಸ್ ಗಳೆಲ್ಲವುಗಳು ಕೂಡ ನೀವು ಕಾಮನ್ ಆಗಿ ಆನ್ಸರ್ ಮಾಡುವಂತದ್ದಾಗಿರುತ್ತವೆ. ಹೌದಾ? ಅಂತ ಹೇಳಿದ್ರೆ ನಮ್ಮ ಲೈಫ್ ನಲ್ಲಿ, ನಮ್ಮ ಎನ್ವಿರಾನ್ಮೆಂಟ್ ನ ಸುತ್ತಮುತ್ತ ನಡೆಯುವಂತ ಒಂದಷ್ಟು ಆಸ್ಪೆಕ್ಟ್ಸ್ ಗಳನ್ನ ನಾವು ಇದರಲ್ಲಿ ಕಲಿತೀವಲ್ವಾ? ಸೊ ಅದರ ಕುರಿತಾಗಿ ಜನರಲೈಸ್ಡ್ ವೇ ನಲ್ಲಿ ನಿಮಗೆ ಕ್ವೆಶನ್ಸ್ ಗಳನ್ನ ಕೇಳ್ತಾರೆ, ಈಸಿಯಾಗಿ ಆನ್ಸರ್ ಮಾಡಬಹುದು ಕೂಡ. ಹೌದಾ? ಸೊ ಹಾಗಿದ್ರೆ ಇವತ್ತಿನ ಸೆಷನ್ ಶುರು ಮಾಡೋಣ. ಓಕೆ, ಸೊ ಮೊದಲಿಗೆ ಒಂದಷ್ಟು MCQs ಗಳಿವೆ. ಆ MCQs ಗಳನ್ನ ನೋಡ್ಬಿಟ್ಟು ನಂತರ 2 ಮಾರ್ಕ್, 3 ಮಾರ್ಕ್ ಹಾಗೂ ಬೇರೆ 5 ಮಾರ್ಕ್ಸ್ ಇದ್ರೆ 5 ಮಾರ್ಕ್ಸ್. ಸೊ ಲಾಂಗ್ ಆನ್ಸರ್ ಕ್ವೆಶನ್ಸ್ ಗಳು, ಶಾರ್ಟ್ ಆನ್ಸರ್ ಕ್ವೆಶನ್ಸ್ ಗಳು, ಈ ರೀತಿಯಾದ ಕ್ವೆಶನ್ಸ್ ಗಳನ್ನ ನಾವು ನೋಡ್ತಾ ಹೋಗೋಣ. ಓಕೆನಾ? ಸೊ ಮೊದಲನೇ ಕ್ವೆಶನ್ ನೋಡಿ, ಕಾಲಿಫಾರ್ಮ್ ಇಸ್ ಅ ಗ್ರೂಪ್ ಆಫ್ ವಾರ್. ನೋಡಿ, ಕಾಲಿಫಾರ್ಮ್ ಅನ್ನೋದು ಏನು? ಕಾಲಿಫಾರ್ಮ್ ಎಲ್ಲಿ ಕಂಡು ಬರುತ್ತಪ್ಪ? ಕಾಲಿಫಾರ್ಮ್ ಅಗೈನ್ ನಾವು ನಮ್ಮ ಚಾಪ್ಟರ್ ನಲ್ಲಿ ಕಲಿತಿರೋ ಹಾಗೆ ಗಂಗಾ ನದಿಯಲ್ಲಿ ಕಾಲಿಫಾರ್ಮ್ನ ಸಂಖ್ಯೆ ಹೆಚ್ಚಾಗಿದ್ರಿಂದ ಓವರ್ ಅ ಪೀರಿಯಡ್ ಆಫ್ ಟೈಮ್ ಗಂಗಾ ನದಿಯ ನೀರಿನ ಗುಣಮಟ್ಟ ತೀರಾ ಕಳಪೆಯಾಗಿರುತ್ತೆ. ಅಲ್ಲಿ ಆ ಗಂಗಾ ನದಿಯ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲದಷ್ಟು ಹಾಳಾಗಿರುತ್ತೆ. ಹಾಗೆ ಅಲ್ಲಿ ಹ್ಯೂಮನ್ ಎಕ್ಸ್ಕ್ರೀಟಾದಲ್ಲಿ ಕಂಡು ಬರುವಂತಹ ಅಥವಾ ಹ್ಯೂಮನ್ ಇಂಟೆಸ್ಟೈನ್ ನಲ್ಲಿ ಕಂಡು ಬರುವಂತಹ ಒಂದು ಗ್ರೂಪ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ದಟ್ ಈಸ್ ಕಾಲ್ಡ್ ಆಸ್ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ. ಆ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ ಅನ್ನೋದು ಅಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ಹೌದಾ? ಸೊ ಈ ಕಾಲಿಫಾರ್ಮ್ ಅನ್ನೋದು ಆ ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ಹೌದಾ? ಸೊ ದಿಸ್ ಇಸ್ ನಾಟ್ ಅ ಫಂಗೈ, ದಿಸ್ ಇಸ್ ನಾಟ್ ಅ ವೈರಸ್, ಹಾಗೂ ದಿಸ್ ಇಸ್ ನಾಟ್ ಅ ಪ್ರೋಟೋಜೋವಾ. ಕಾಲಿಫಾರ್ಮ್ ಇಸ್ ಅ ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ. ವೆರಿ ಸಿಂಪಲ್ ಕ್ವೆಶನ್, ಎಲ್ಲರೂ ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡ್ತೇನೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ನೋಡ್ಬಿಡೋಣ. Khadins, bandis, ahars and kattas are ancient structures that are examples of what? ನೋಡಿ, ಈ ಖಾದಿನ್ಸ್ ಆಗಿರ್ಬೋದು ಅಥವಾ ಬಂದೀಸ್ ಆಗಿರ್ಬೋದು ಅಥವಾ ಕಟ್ಟಾಸ್ ಆಗಿರ್ಬೋದು, ಇವೆಲ್ಲವುಗಳು ಕೂಡ ನಮ್ಮ ದೇಶದಲ್ಲಿ ಸನಾತನ ಕಾಲದಿಂದಲೂ ಅಂದ್ರೆ ಸಾವಿರಾರು ವರ್ಷಗಳಿಂದಲೂ ಕೂಡ ಬಳಸ್ಕೊಂಡು ಬರ್ತಾ ಇರುವಂತಹ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್. ನೀರನ್ನ ನಾವು ಹೇಗೆ ಸಂರಕ್ಷಣೆ ಮಾಡಿಕೊಂಡು ಬಳಸ್ಕೊಳ್ತಾ ಇದ್ದೀವಲ್ಲ, ಆ ಟೆಕ್ನಿಕ್ಸ್ ಗಳನ್ನ ನಾವು ಸಾವಿರಾರು ವರ್ಷಗಳಿಂದಲೂ ಕೂಡ ಬಳಸ್ತಾ ಇದ್ದಾರೆ ನಮ್ಮ ರೈತರು ನಮ್ಮ ದೇಶದಲ್ಲಿ. ಸೊ ಇವೆಲ್ಲವುಗಳು ಕೂಡ ಆ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ನ ಉದಾಹರಣೆಗಳು. ಹೌದಾ? ಸೊ ಇಲ್ಲಿ ವಾಟರ್ ಹಾರ್ವೆಸ್ಟಿಂಗ್ ಇಸ್ ದ ರೈಟ್ ಆನ್ಸರ್. ಓಕೆನಾ? ದೇ ಆರ್ ನಾಟ್ ದ ಗ್ರೈನ್ ಸ್ಟೋರೇಜ್ ಟೆಕ್ನಿಕ್ಸ್. ನಾವು ಬೀಜಗಳನ್ನ ಸ್ಟೋರ್ ಮಾಡಲಿಕ್ಕೆ ಬೇರೆ ಬೇರೆ ಪದ್ಧತಿಗಳನ್ನ ಮತ್ತೆ ಬಳಸ್ತೇವೆ. ಹೌದಾ? ಸೊ ನಮ್ಮ ಹಳೆ ಕಾಲದಲ್ಲಿ ಒಂದು ರೀತಿಯ ಸ್ಟೋರೇಜ್ ಟ್ಯಾಂಕ್ ಅಂತ ಹೇಳಿದ್ರೆ ಅದನ್ನ ಪಣತ ಅಂತ ಹೇಳಿ ಕರಿತೇವೆ. ಆ ರೀತಿಯಾದ ಸ್ಟ್ರಕ್ಚರ್ಸ್ ಗಳನ್ನ ಕಟ್ಟೋದಾಗಿರ್ಬೋದು, ಅಥವಾ ನೆಲದಲ್ಲಿ ಗುಂಡಿಗಳನ್ನ ಮಾಡಿ ಅಲ್ಲಿ ಸ್ಟೋರ್ ಮಾಡುವಂತದ್ದಾಗಿರ್ಬೋದು. ಹೌದಾ? ವುಡನ್ ಸ್ಟೋರೇಜ್ ನಲ್ಲಿ, ವುಡನ್ ಸ್ಟ್ರಕ್ಚರ್ಸ್ ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುವಂತದ್ದಾಗಿರ್ಬೋದು. ಸಾಕಷ್ಟು ವೆರೈಟೀಸ್ ಆಫ್ ಗ್ರೈನ್ ಸ್ಟೋರೇಜ್ ಮೆಥಡ್ಸ್ ಗಳು ಕೂಡ ಇದ್ವು. ಹೌದಾ? ವುಡ್ ಸ್ಟೋರೇಜ್ ಅಲ್ಲ, ಹಾಗೆ ಸೋಷಿಯಲ್ ಕನ್ಸರ್ವೇಷನ್ ಮೆಥಡ್ಸ್ ಗಳು ಕೂಡ ಇಲ್ಲಿ ಸರಿ ಉತ್ತರ ಆಗೋದಿಲ್ಲ. ಸೊ ದೀಸ್ ಆರ್ ದ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಗಳು. ಇವುಗಳ ಬಗ್ಗೆ ನಾವು ಆಲ್ರೆಡಿ ಕಲ್ತಿದ್ದೇವೆ. ಓಕೆ, ಸೊ ಈಸಿ ಕ್ವೆಶನ್ಸ್ ಗಳೇನೆ. ಈ ಚಾಪ್ಟರ್ ನಿಮಗೆ ತುಂಬಾ ಈಸಿ ಅನ್ಸುತ್ತೆ, ಈಸಿಯಾಗಿ ಕ್ವೆಶನ್ಸ್ ಗಳನ್ನ ಆನ್ಸರ್ ಮಾಡಬಹುದು ಕೂಡ. ಓಕೆನಾ? ಆಪೋಸಿಷನ್ ಟು ದ ಕನ್ಸ್ಟ್ರಕ್ಷನ್ ಆಫ್ ಲಾರ್ಜ್ ಡ್ಯಾಮ್ಸ್ ಈಸ್ ಡ್ಯೂ ಟು, ನಾವು ದೊಡ್ಡ ಡ್ಯಾಮ್ಸ್ ಗಳನ್ನ ಕಟ್ಟುವಾಗ ಯಾಕೆ ಹೆಚ್ಚಿನ ಪ್ರಮಾಣದ ವಿರೋಧ ಬರುತ್ತೆ ಅಂತ ಹೇಳಿದ್ರೆ, ಆ ಡ್ಯಾಮ್ಸ್ ಗಳಿಂದ ನಮಗೆ ಸೋಷಿಯಲ್ ಪ್ರಾಬ್ಲಮ್ಸ್ಗಳು ಉಂಟಾಗುತ್ತೆ. ಹೌದಾ? ಸೋಷಿಯಲ್ ರೀಸನ್ಸ್ ಗಳಿಂದ ಆ ಡ್ಯಾಮ್ಸ್ ಗಳ ಸಾಕಷ್ಟು ಸೋಷಿಯಲ್ ಪ್ರಾಬ್ಲಮ್ಸ್ಗಳು. ಈಗ ಉದಾಹರಣೆಗೆ ನೋಡಿ, ಒಂದು ಡ್ಯಾಮ್ ಅನ್ನ ಕಟ್ಟುವಾಗ ಅಲ್ಲಿ ಬರಬಹುದಾದಂತಹ ಪ್ರಾಬ್ಲಮ್ಸ್ಗಳು ಯಾವುದು? ಒಂದು ಡ್ಯಾಮ್ ಯೂಶುವಲಿ ಬಂದಾಗ ಅದು ತುಂಬಾ ವ್ಯಾಸ್ಟ್ ಏರಿಯಾವನ್ನ ಆಕ್ಯುಪೈ ಮಾಡ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಅಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳನ್ನೆಲ್ಲ ನಾವು ವೆಕೇಟ್ ಮಾಡಬೇಕಾಗುತ್ತೆ. ಅಲ್ಲಿದ್ದಂತಹ ಜನರು ಅಥವಾ ಆ ಕಾಡು, ಇಫ್ ಇನ್ ಕೇಸ್ ಆ ಡ್ಯಾಮ್ ಏನಾದರೂ ಹತ್ತಿರದ ಕಾಡಿನಲ್ಲಿ ಇದ್ರೆ, ಅಲ್ಲಿದ್ದಂತಹ ಆ ಕಾಡಿನ ಜನರು, ಕಾಡಿನ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇರುವಂತಹ ಜನರಾಗಿರ್ಬೋದು, ಸುತ್ತಮುತ್ತಲಿನ ಹಳ್ಳಿಯ ಜನರಾಗಿರ್ಬೋದು, ಅವರ ಮನೆ, ಮಠ, ಹೊಲ, ಗದ್ದೆಗಳು ಎಲ್ಲವುಗಳು ಕೂಡ ಹಾಳಾಗೋಗ್ಬಿಡುತ್ತೆ. ಸೊ ನೀರು ತುಂಬ್ಕೊಂಡ್ಬಿಡುತ್ತಲ್ವಾ? ಹಾಗಾಗಿ ಅಲ್ಲಿ ಆ ರೈತರಿಗೆ ಅಥವಾ ಆ ಜನರಿಗೆ ದೊರಕಬೇಕಾದಂತಹ ಕಾಂಪನ್ಸೇಷನ್ಗಳು ಎಷ್ಟೋ ಸರ್ತಿ ಸಿಕ್ಕಲ್ಲ ನಮ್ಮ ದೇಶದಲ್ಲಿ. ಹೌದಾ? ಹಾಗೆ ಈ ದೊಡ್ಡ ಲಾರ್ಜ್ ಡ್ಯಾಮ್ಸ್ ಗಳನ್ನ ಕಟ್ಟುವಾಗ ಸಾಕಷ್ಟು ಪ್ರಮಾಣದಲ್ಲಿ ಹಣವನ್ನ ವ್ಯಯ ಮಾಡ್ತಾರೆ. ಇಫ್ ಇನ್ ಕೇಸ್ ನಾವು ಸರ್ಕಾರದಿಂದ ಖರ್ಚು ಮಾಡಿದಂತಹ ಹಣ ಏನಾದರೂ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಲಿಲ್ಲ ಅಂತ ಹೇಳಿದ್ರೆ
ಅದು ಹಣದ ವ್ಯರ್ಥ ಆದಂಗಾಗಲ್ವಾ? ಹೀಗಾಗಿ ಅಲ್ಲಿ ಸೋಷಿಯಲ್ ರೀಸನ್ಸ್ಗಳನ್ನು ನಾವು ಗುರುತಿಸಬಹುದು, ಎಕನಾಮಿಕಲ್ ರೀಸನ್ಸ್ಗಳನ್ನು ಗುರುತಿಸಬಹುದು, ಹಾಗೆ ಎನ್ವಿರಾನ್ಮೆಂಟಲ್ ರೀಸನ್ಸ್ಗಳನ್ನು ಕೂಡ ಗುರುತಿಸಬಹುದು. ಹೌದಲ್ವಾ? ಅಪ್ಪಿತಪ್ಪಿ ಕಾಡಿದ್ರೆ ಆ ಕಾಡ್ ಅನ್ನೋದು ಕೂಡ ಮುಳುಗಿ ನೀರಿನಲ್ಲಿ ಮುಳುಗೋಗ್ಬಿಡುತ್ತಲ್ವಾ? ಸೊ ಡಿಫಾರೆಸ್ಟೇಷನ್ ಆಗ್ಬಿಡ್ಬೋದು. ಹೌದಾ? ಸುತ್ತಮುತ್ತ ಇದ್ದಂತಹ ಹೊಲ ಗದ್ದೆಗಳೆಲ್ಲವುಗಳು ಕೂಡ ಮುಳುಗೋಗ್ಬಿಡುತ್ತೆ. ಅಲ್ಲಿನ ರೈತರಿಗೆ ಮತ್ತೆ ಕಲ್ಟಿವೇಶನ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಹೌದಾ? ಈ ಎಲ್ಲಾ ಕಾರಣಗಳನ್ನು ನಾವು ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕನ್ಸ್ಟ್ರಕ್ಟ್ ಮಾಡುವಾಗ ಗಮನಿಸಬೇಕಾಗುತ್ತೆ. ಸೊ ಈ ಕಾರಣಕ್ಕಾಗಿನೇ ದೊಡ್ಡ ಡ್ಯಾಮ್ಸ್ಗಳನ್ನು ಕಟ್ಟುವಾಗ ವಿರೋಧ ವ್ಯಕ್ತವಾಗುತ್ತೆ ಕೂಡ. ಸರಿನಾ? ಸೊ ಹಾಗಾಗಿ ಇಲ್ಲಿ ಆಲ್ ದ ಅಬೋವ್ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಸೊ ಇವೆಲ್ಲವುಗಳು ಕೂಡ ಸರಿಯಾಗಿರೋದ್ರಿಂದ ಆಲ್ ದ ಅಬೋವ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡ್ಬಿಡೋಣ. ನೆಕ್ಸ್ಟ್ ಕ್ವೆಶ್ಚನ್ ಹೀಗಿದೆ: ಕೆನಾಲ್ ಇರಿಗೇಷನ್ ಸಿಸ್ಟಮ್ ಕಾಲ್ಡ್ ಖುಲ್ಸ್ ಎವಾಲ್ವ್ಡ್ ಇನ್. ನೋಡಿ, ಈ ಖುಲ್ಸ್ಗಳ ಬಗ್ಗೆ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಸಪರೇಟ್ ಆಗಿ ಹೇಳಿದ್ದಾರಲ್ವಾ? ಸೊ ಇದು ಏನ್ ಮಾಡ್ತಾ ಇದ್ದಾರೆ, ಒಂದು ದೊಡ್ಡ ನದಿಯಿಂದ ಸಣ್ಣ ಸಣ್ಣದಾದ ಕೆನಾಲ್ಸ್ಗಳನ್ನ ಮಾಡಿ ಆ ಕೆನಾಲ್ಸ್ಗಳ ಮೂಲಕ ಬೇರೆ ಬೇರೆ ಜಾಗಗಳಿಗೆ, ಬೇರೆ ಬೇರೆ ಭಾಗಗಳಿಗೆ ನೀರನ್ನ ಹರಿಸ್ತಾ ಇದ್ದಾರೆ. ಈ ರೀತಿಯಾದ ಇರಿಗೇಷನ್ ಸಿಸ್ಟಮ್, ಕೆನಾಲ್ ಇರಿಗೇಷನ್ ಸಿಸ್ಟಮ್ ಕಾಲ್ಡ್ ಖುಲ್ಸ್ ಎಲ್ಲಿ ಕಂಡು ಬಂದಿತ್ತು ಅಂತ ಹೇಳಿದ್ರೆ ನಮ್ಮ ಉತ್ತರ ಭಾರತದ ಹಿಮಾಚಲ ಪ್ರದೇಶದಲ್ಲಿ ಈ ಖುಲ್ಸ್ ಅನ್ನುವಂತಹ ಕೆನಾಲ್ ಇರಿಗೇಷನ್ ಸಿಸ್ಟಮ್ ಅನ್ನ ಬಳಸ್ತಾ ಇದ್ರು. ಹೌದಾ? ಸೊ ಹಾಗಾಗಿ ಇಲ್ಲಿ ಹಿಮಾಚಲ್ ಪ್ರದೇಶ್ ಇಸ್ ದ ರೈಟ್ ಆನ್ಸರ್. ಓಕೆ, ನಾಟ್ ಬಿಹಾರ್, ನಾಟ್ ಕರ್ನಾಟಕ, ನಾಟ್ ಗುಜರಾತ್. ಓಕೆನಾ? ಸೊ ಅಗೈನ್ ಇಲ್ಲಿ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ನಲ್ಲಿ ಸಾಕಷ್ಟು ವಿಧಗಳಿದೆ. ಆ ವಿಧಗಳಲ್ಲಿ ಎಲ್ಲೆಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಟೆಕ್ನಿಕ್ಸ್ಗಳನ್ನು ಬಳಸ್ತಾ ಇದ್ರು ಅನ್ನೋದನ್ನ ಒಂದಷ್ಟು ನೀವು ಸ್ಟಡಿ ಮಾಡಿ ಓದಿ ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈಗ ಕರ್ನಾಟಕ ಆದ್ರೆ, ತಮಿಳುನಾಡು ಆದ್ರೆ ಈಸಿಯಾಗಿ ನೀವು ಜ್ಞಾಪಕ ಇಟ್ಕೊಳ್ಬಹುದು. ಹೌದಲ್ವಾ? ಕರ್ನಾಟಕದಲ್ಲಿ ಕಟ್ಟಾಸ್ ಆಗಿರ್ಬೋದು ಅಥವಾ ಏರಿಗಳಾಗಿರಬಹುದು, ಈವನ್ ತಮಿಳುನಾಡಿನಲ್ಲೂ ಕೂಡ ಏರೀಸ್ಗಳು, ಇವೆರಡನ್ನ ನೀವು ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಬಹುದು. ಹಾಗೆ ಮಧ್ಯಪ್ರದೇಶದಲ್ಲಿ ಏನು ಬಳಸ್ತಾ ಇದ್ರು, ಬಿಹಾರದಲ್ಲಿ ಏನು ಬಳಸ್ತಾ ಇದ್ರು. ಸೊ ಅಗೇನ್ ನಾನು ಇಲ್ಲಿ ಹೇಳ್ತಾರೆ, ನೀವು ಬರಿಬೇಕು, ನೀವು ಬರೆದು ಕಲಿತು ಪ್ರಾಕ್ಟೀಸ್ ಮಾಡಬೇಕು. ಹೌದಾ? ಸೊ ಆಗೇನಾಗುತ್ತೆ, ನಿಮಗೆ ಅದ ಕಾನ್ಸೆಪ್ಟ್ಸ್ಗಳ ಮೇಲೆ ಗ್ರಿಪ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಯುವರ್ ಎಕ್ಸಾಮಿನೇಷನ್ ಅಲ್ಲಿ ಏನಾದರೂ ಈ ಕ್ವೆಶ್ಚನ್ಗಳು ಬಂದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆನಾ? ಓಕೆ, ದ ಫಾಲೋಯಿಂಗ್ ಈಸ್ ದ ಅಡ್ವಾಂಟೇಜ್ ಆಫ್ ವಾಟರ್ ಸ್ಟೋರ್ಡ್ ಇನ್ ಗ್ರೌಂಡ್. ಈ ಕೆಳಗಿನವುಗಳಲ್ಲಿ ಯಾವುದು ವಾಟರ್ನ ನಾವು ಅಂಡರ್ಗ್ರೌಂಡ್ ನಲ್ಲಿ ಸ್ಟೋರ್ ಮಾಡೋದ್ರಿಂದ ಇರುವಂತಹ ಅಡ್ವಾಂಟೇಜಸ್ಗಳು, ಉಪಯೋಗಗಳು ಯಾವುದು? ಇಟ್ ಡಸ್ ನಾಟ್ ಎವಾಪರೇಟ್. ಅಫ್ಕೋರ್ಸ್ ಅಂಡರ್ಗ್ರೌಂಡ್ ನಲ್ಲಿ ಇರುವಂತಹ ವಾಟರ್ ಎವಾಪರೇಟ್ ಆಗೋದಿಲ್ಲ. ಹೌದಾ? ಹಾಗೆ ಇಟ್ ಸ್ಪ್ರೆಡ್ಸ್ ಔಟ್ ರೀಚಾರ್ಜ್ ವೆಲ್ಸ್. ಓಕೆ, ಅಗೈನ್ ಆ ಅಂಡರ್ಗ್ರೌಂಡ್ ನಲ್ಲಿ ಇರುವಂತಹ ನೀರಿನಿಂದಾಗಿ ಏನಾಗುತ್ತೆ, ಅಗೈನ್ ನಮ್ಮ ಸುತ್ತಮುತ್ತ ಇರುವಂತಹ, ಸೊ ಆ ನೀರಿನ ಸೆಲೆ ಅನ್ನುವಂಥದ್ದೇನಿದೆ ಅದು ಸುತ್ತಮುತ್ತಲಿನ ಜಾಗದಲ್ಲಿ ಎಲ್ಲ ಈಗ ಒಂದು ಹರಡೋದ್ರಿಂದ ನಾವೇನಾದ್ರೂ ಅಕ್ಕಪಕ್ಕದಲ್ಲಿ ಬಾವಿಗಳನ್ನ ತೋರಿಸಿದ್ರೆ ಬಾವಿಯಿಂದ ನಮಗೆ ನೀರು ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೌದಾ? ಇಟ್ ಪ್ರೊವೈಡ್ಸ್ ಮಾಯಿಶ್ಚರ್ ಟು ವೆಜಿಟೇಷನ್ ಓವರ್ ಅ ವೈಡ್ ಏರಿಯಾ. ಆಬ್ವಿಯಸ್ಲಿ ಕರೆಕ್ಟ್. ಹೌದಲ್ವಾ? ಸೊ ಅಂಡರ್ಗ್ರೌಂಡ್ ವಾಟರ್ನಲ್ಲಿ ನೀರಿದ್ದಾಗ ಸಾಯಿಲ್ನ ಮಾಯಿಶ್ಚರ್ ಲೆವೆಲ್ ಅನ್ನೋದು ಹೆಚ್ಚಾಗುತ್ತೆ. ಹಾಗೆ ಇಲ್ಲಿ ಅಂಡರ್ಗ್ರೌಂಡ್ ವಾಟರ್ ಅನ್ನೋದು ಮಾಮೂಲಿ ಕೆರೆಗಳಲ್ಲಿ ಅಥವಾ ಪಾಂಡ್ಗಳಲ್ಲಿ ಈ ಸೊಳ್ಳೆಗಳೆಲ್ಲ ಕುತ್ತು ಅಲ್ಲಿ ಮರಿ ಮಾಡಿ ಬೆಳೆಯುವಂಥ ಸಾಧ್ಯತೆಗಳಿರುತ್ತೆ. ಅದೇ ಅಂಡರ್ಗ್ರೌಂಡ್ ವಾಟರ್ನಲ್ಲಿ ಆ ಥರದ ಪ್ರಾಬ್ಲಮ್ಸ್ಗಳೇ ಇರೋದಿಲ್ಲ. ಹೌದಲ್ವಾ? ನೀರು ಎವಾಪರೇಟ್ ಆಗಿಲ್ಲ ಅಂತ ಹೇಳಿದ್ರೆ ನೀರು ಸಾಮಾನ್ಯವಾಗಿ ಉಳ್ಕೊಂಡೇ ಇರುತ್ತೆ ಒಳಗಡೆ. ಹೌದಲ್ವಾ? ಸೊ ಆಗ ನಾವು ಯಾವಾಗ ಬೇಕಾದರೂ ಬಾವಿ ತೋಡಿದ್ರೂ ನಮಗೆ ನೀರು ಸಿಕ್ಕುತ್ತೆ. ಸೊ ಈ ಕಾರಣದಿಂದಾಗಿ ಇಲ್ಲಿ ಕೊಟ್ಟಿರುವಂಥ ಎಲ್ಲವುಗಳು ಕೂಡ ಸರಿಯಾಗಿರೋದ್ರಿಂದ ಆಲ್ ಆಫ್ ದ ಅಬೋವ್ ಇಸ್ ದ ರೈಟ್ ಆನ್ಸರ್ ಹಿಯರ್. ಓಕೆನಾ? ಅರ್ಥ ಆಗ್ತಿದೆಯಪ್ಪ? ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ಓಕೆ, ಇಫ್ ಯು ಪೇಂಟ್ ಓಲ್ಡ್ ಚೇರ್ಸ್ ಟು ಮೇಕ್ them new, you are doing what? Are you doing recycling? Are you doing reusing? ಅಥವಾ ನೀವು ರಿಯೂಸ್ ಮಾಡ್ತಾ ಇದ್ದೀರಾ, ಅಥವಾ ರೀಪರ್ಪಸ್ ಮಾಡ್ತಾ ಇದ್ದೀರಾ, ಅಥವಾ ರಿಡ್ಯೂಸ್ ಮಾಡ್ತಾ ಇದ್ದೀರಾ? ಯಾವಾಗ ನೀವು ಹಳೆಯ ಚೇರ್ಗಳನ್ನು ಪೇಂಟ್ ಮಾಡಿ ಹೊಸದ ರೀತಿ ಬಳಸ್ತಾ ಇದ್ದೀರೋ ನೀವೇನ್ ಮಾಡ್ತಾ ಇದ್ದೀರಾ? ಯು ಆರ್ ರೀಯೂಸಿಂಗ್ ಇಟ್. ಹೌದಲ್ವಾ? ಮತ್ತೆ ಅದನ್ನ ಬಳಸ್ತಾ ಇದ್ದೀರಾ. ಚೇರ್ ಇದೆ, ಆ ಚೇರನ್ನ ಜಸ್ಟ್ ಅದು ಹಳೇದಾಗಿರೋ ಚೇರನ್ನ ನೀವು ಮತ್ತೆ ನೀಟ್ ಮಾಡಿ ಮತ್ತೆ ಅದನ್ನ ಬಳಸ್ತಾ ಇದ್ದೀರಾ, ರೀಯೂಸ್ ಮಾಡ್ತಾ ಇದ್ದೀರಾ, ಮೂಲೆಗೆ ಎಸೆದ್ರ ಬದಲು. ಹೌದಲ್ವಾ? ಯು ಆರ್ ನಾಟ್ ರೀಸೈಕಲಿಂಗ್ ಇಟ್. ನೀವು ಅದನ್ನ ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ಒಂದು ಹೊಸ ಐಟಮ್ ಅನ್ನ ನೀವೇನು ಉತ್ಪತ್ತಿ ಮಾಡ್ತಾ ಇಲ್ಲ. ಯು ಆರ್ ನಾಟ್ ರೀಪರ್ಪಸಿಂಗ್ ಇಟ್. ನೀವು ಯಾವುದೋ ಒಂದು ಪರ್ಪಸ್ಗೋಸ್ಕರ ತಗೊಂಡ್ಬಂದು ಅದನ್ನ ಇನ್ನೊಂದು ಪರ್ಪಸ್ಗೋಸ್ಕರ ಬಳಸ್ತಾ ಇಲ್ಲ. ಚೇರನ್ನ ನೀವು ಕುತ್ಕೊಳ್ಳೋಕೆ ತಂದಿದ್ದೀರಾ, ಮತ್ತೆ ಕುತ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದೀರಾ, ರೀಯೂಸ್ ಮಾಡ್ತಾ ಇದ್ದೀರಾ. ಹೌದಾ? ರೀಪರ್ಪಸ್ ಅಂತ ಹೇಳಿದ್ರೆ ಒಂದು ಉದ್ದೇಶಕ್ಕೆ ತಂದು you just bought it for one purpose but you're using it for some other purpose. That is called as repurpose. ಹೌದಾ? you're not reducing anything. like ನೀವು ಬೇಡ ಅಂತ ಹೇಳ್ತಿಲ್ಲ. ಹೌದಲ್ವಾ? ಸೊ ಇಲ್ಲಿ ರೈಟ್ ಆನ್ಸರ್ ಈಸ್ ರೀಯೂಸಿಂಗ್. ಹೌದಾ? ಹಳೆಯದಾದಂಥ ವಸ್ತುವನ್ನ
ಮತ್ತೆ ಸ್ವಚ್ಛಗೊಳಿಸಿ ಬಳಸ್ತಾ ಇದ್ದೀರಾ. ಸೊ ಇಟ್ ಈಸ್ ಕಾಲ್ಡ್ ಆಸ್ ರೀಯೂಸಿಂಗ್. ಸಿಂಪಲ್, ಕಾಮನ್ ಸೆನ್ಸನ್ನು ಅಪ್ಲೈ ಮಾಡಿದ್ರೆ ಮುಗೀತು. ಓಕೆನಾ? ಸೊ ಅದೇ ನೀವು ರೀಸೈಕಲ್ ಮಾಡೋದು ಅಂತ ಹೇಳಿದ್ರೆ, ಈಗ ಪ್ಲಾಸ್ಟಿಕ್ಸ್ಗಳನ್ನು ಅಥವಾ ಮೆಟಲ್ಸ್ಗಳನ್ನು ನೀವು ತಂದು ಕಲೆಕ್ಟ್ ಮಾಡಿ ಅದನ್ನು ಕ್ರಷ್ ಮಾಡಿ ಅದರಿಂದ ಹೊಸ ಉತ್ಪನ್ನವನ್ನು ನೀವೇನು ಫಾರ್ಮ್ ಮಾಡ್ತಿರಲ್ಲ, ಹೊಸ ಉತ್ಪನ್ನವನ್ನು ನೀವೇನು ಉತ್ಪತ್ತಿ ಮಾಡ್ತಿರಲ್ಲ, ಅದನ್ನು ನಾವು ರೀಸೈಕಲಿಂಗ್ ಅಂತ ಹೇಳಿ ಕರಿಬಹುದು. ರೀಪರ್ಪಸ್, ನೀವೀಗ ಒಂದು ಬಾಟಲನ್ನು ತಗೊಂಬಂದಿದ್ದೀರಾ, ಯು ಜಸ್ಟ್ ಬಾಟ್ ಅ ಬಾಟಲ್ ಟು ಡ್ರಿಂಕ್ ವಾಟರ್ and after that you are using the same bottle to keep some plants in it. That is called as repurpose. Reduce, say no to extra things, or ನಿಮಗೆ ಬೇಡದೇ ಇರುವಂತಹ ವಸ್ತುಗಳಿಗೆ, for example say no to plastic or plastic carry bags. That is called as reduction, reducing. ಹೌದಾ? Or instead of purchasing 10 bottles, you just purchase one bottle. For example 10 liters of 10 bottles of 1 liter each. ಅದನ್ನ ಪರ್ಚೇಸ್ ಮಾಡೋದ್ರ ಬದಲು 1 liter of 1 bottle of 5 liter capacity. So you are just reducing the amount of plastic. So that is called as reducing. ಅರ್ಥ ಆಗ್ತಿದ್ಯಪ್ಪ? ಸೊ ಈ ರೀತಿಯಾಗಿ ನೀವು ಆನ್ಸರ್ ಮಾಡ್ತಾ ಹೋಗಬೇಕು. ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗ್ಬಿಡೋಣ. ಓಕೆ, ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್? ಸಿಂಪ್ಲಿ ನಾವು ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳಿದ್ರೆ ನಾವು ನೀರನ್ನ ಸಂರಕ್ಷಣೆ ಮಾಡಿಟ್ಕೊಳ್ಳೋದು. ಆ ಸಂರಕ್ಷಣೆ ಮಾಡಿಟ್ಕೊಳ್ಳೋದ್ರ ಮೇನ್ ಮುಖ್ಯವಾದ ಉದ್ದೇಶ ಏನು? ಯಾವುದು? ಟು ಹೋಲ್ಡ್ ರೈನ್ ವಾಟರ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಕೇವಲ ನೀರನ್ನ ಭೂಮಿಯ ಮೇಲೆ ಹಿಡಿದಿಟ್ಕೊಳ್ಳೋದಾ? ಅಥವಾ ಟು ರೀಚಾರ್ಜ್ ಅಂಡರ್ ಗ್ರೌಂಡ್ ವಾಟರ್, ಅಂತರ್ಜಲವನ್ನ, ಅಂಡರ್ ಗ್ರೌಂಡ್ ವಾಟರ್ ಅನ್ನ ಇಂಪ್ರೂವ್ ಮಾಡೋದು ಹೆಚ್ಚಿನ ಉದ್ದೇಶವಾಗಿರುತ್ತಾ? ಟು ಯೂಸ್ ವಾಟರ್ ಫಾರ್ ದ ಇರಿಗೇಷನ್ ಆಫ್ ದ ಕ್ರಾಪ್ಸ್. ಇದೆರಡೂ ಕೂಡ ಸರಿ ಅನಿಸ್ತಾ ಇದೆ. ಓಕೆನಾ? ಟು ರೇರ್ ಫಿಶ್. ಓಕೆನಾ? ಸೊ ಇಲ್ಲಿ ನಾವು ಮೀನುಗಳನ್ನ ಸಾಕೋದಕ್ಕೆ ನಾವು ವಾಟರ್ ಹಾರ್ವೆಸ್ಟಿಂಗ್ ಮಾಡುವಂತ ಅವಶ್ಯಕತೆ ಇಲ್ಲ. ಆದರೆ ಟು ರೀಚಾರ್ಜ್ ಅಂಡರ್ ಗ್ರೌಂಡ್ ವಾಟರ್ ಇದೇನಿದೆಯಲ್ಲ, ದಿಸ್ ಇಸ್ ದ ಮೇನ್ ಪರ್ಪಸ್. ನೋಡಿ, ವಾಟರ್ ಹಾರ್ವೆಸ್ಟಿಂಗ್ ಇಂದ ಉಳ್ಕೊಂಡಂಥ ನೀರನ್ನ ನಾವು ಇರಿಗೇಷನ್ ನಲ್ಲಿ ಬಳಸ್ತೇವೆ ಸರಿ, ಆದರೆ ಅದೇ ನಮ್ಮ ಮುಖ್ಯ ಉದ್ದೇಶ ಅಲ್ಲ. ನಮಗೆ ಮುಖ್ಯವಾಗಿ ನಮ್ಮ ನೀರು ಅಂಡರ್ ಗ್ರೌಂಡ್ ವಾಟರ್ ಅನ್ನ ಜಾಸ್ತಿ ಮಾಡಬೇಕು. ಸೊ ಅಂಡರ್ ಗ್ರೌಂಡ್ ವಾಟರ್ ಜಾಸ್ತಿ ಆದಷ್ಟು ನಮಗೆ ಡೈರೆಕ್ಟ್ ಆಗಿ ನಮಗೆ ನೀರಿನ ಸೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಹೌದಲ್ವಾ? ಫ್ರೆಶ್ ವಾಟರ್ ನಲ್ಲಿ ನಮಗೆ ಬಾವಿಗಳಲ್ಲಿ ಹೆಚ್ಚಿನ ನೀರು ಸಿಕ್ಕುತ್ತೆ. ಸೊ ದಟ್ ಈಸ್ ದ ಮೇನ್ ಪರ್ಪಸ್ ಹಿಯರ್. ಓಕೆನಾ? ಅಂಡ್ ಆಫ್ಟರ್ ದಟ್ we store the water and then we use it for irrigation techniques and all those things. So the main purpose would be to recharge, to replenish the underground water. That is the main purpose of water harvesting. Simple. ಮುಂದಿನ ಕ್ವೆಶ್ಚನ್ ಹೋಗ್ಬರೋಣ. ಮುಂದಿನ ಕ್ವೆಶ್ಚನ್ ಹೇಗಿದೆ ನೋಡಿ. The degraded Arbari forests were restored by whom? ಅರ್ಬಾರಿ ಫಾರೆಸ್ಟ್ಗಳು, ಅಲ್ಲಿ ಸಾಲ್ ಅನ್ನುವಂಥ ಮರಗಳನ್ನ ನಾವು ಕಾಣಬಹುದು. ಹೆಚ್ಚಿನ ಪ್ರದೇಶ ಅಲ್ಲಿ ಅರಬಾರಿ ಅನ್ನುವ ಈ ರೀಜನ್ ನಲ್ಲಿ ಸಾಲ್ ಅನ್ನುವಂಥ ಮರಗಳ ಹೆಚ್ಚಿನ ಬೆಳವಣಿಗೆ ಅಥವಾ ಸಾಲ್ ಅನ್ನುವ ಮರಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯೋದನ್ನು ನಾವಲ್ಲಿ ಗಮನಿಸಬಹುದು. ಆ ಸಾಲ್ ಫಾರೆಸ್ಟ್ಗಳು ಅಥವಾ ಅರಬಾರಿ ರೀಜನ್ ನಲ್ಲಿದ್ದಂತಹ ಆ ಸಾಲ್ ಮರಗಳ ಆ ಫಾರೆಸ್ಟ್ ಏನಿತ್ತಲ್ಲ, ಅದು ಸಂಪೂರ್ಣವಾಗಿ ಆಲ್ಮೋಸ್ಟ್ ಡಿಗ್ರೇಡ್ ಆಗಿದ್ದಂತಹ ಆ ಫಾರೆಸ್ಟ್ ಅನ್ನ ಯಾರು ಉತ್ಖನನಗೊಳಿಸೋರು ಅಥವಾ ಯಾರು ಮತ್ತೆ ಅದಕ್ಕೆ ಜೀವ ತುಂಬಿದ್ರು ಅಂತ ಹೇಳಿದ್ರೆ A.K. ಬ್ಯಾನರ್ಜಿ ಅನ್ನುವಂಥ ಈ ಒಬ್ಬ ಅಧಿಕಾರಿ, ಅಲಾಂಗ್ ವಿತ್ ದ ವಿಲೇಜರ್ಸ್ ಆಫ್ ದ ನಿಯರ್ ಬೈ ಏರಿಯಾ, ಅಲ್ಲಿದ್ದಂಥ ಆ ಹಳ್ಳಿಯ ಜನಗಳಿಗೆ ಆ ಕಾಡಿನಿಂದ ಬರುವಂತಹ ಉತ್ಪನ್ನಗಳಿಂದ ಒಂದಷ್ಟು ಪ್ರಮಾಣದ ಲಾಭವನ್ನ ಆ ಹಳ್ಳಿಯ ಜನರಿಗೆ ಕೊಟ್ಟು ಅವರಿಗೆ ಒಂದು ರೀತಿ ಕೆಲಸ ದೊರಕೋ ರೀತಿಯಾಗಿ ಮಾಡಿ, ನಂತರ ಆ ಡಿಗ್ರೇಡ್ ಆಗಿದ್ದಂತಹ ಆ ಸಾಲ್ ಫಾರೆಸ್ಟ್ಗಳನ್ನ ಮತ್ತೆ ಅವರು ರೀಸ್ಟೋರ್ ಮಾಡ್ತಾರೆ. So this was done by A.K. Banerjee. And Amrita Devi Bishnoi was the one who sacrificed her life along with her village members to save Khejri trees. Again ಇಲ್ಲಿ ಇದು ಒಬ್ಬ ಲೋಕಲ್ ವ್ಯಕ್ತಿ ಅಥವಾ ಲೋಕಲ್ ಕಮ್ಯುನಿಟಿ ಪೀಪಲ್ ಹಾಗೂ ನಮ್ಮ ಸ್ಥಳೀಯ ಜನರು ನಮ್ಮ ಕಾಡುಗಳ ರಕ್ಷಣೆಗೆ, ವೈಲ್ಡ್ ಲೈಫ್ನ ಸಂರಕ್ಷಣೆಗಾಗಿ ಹೇಗೆ ಕಮಿಟೆಡ್ ಆಗಿ ತಮ್ಮ ಜೀವವನ್ನ ಅಥವಾ ತಮ್ಮ ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿದರೆ ಅನ್ನೋದರ ಕುರಿತಾದ ಒಂದಷ್ಟು ಉದಾಹರಣೆಗಳು. ಇಲ್ಲಿ ಇನ್ವಾಲ್ವ್ಮೆಂಟ್ ಆಫ್ ಲೋಕಲ್ ಪೀಪಲ್ ಇನ್ ಕನ್ಸರ್ವಿಂಗ್ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್, ದಿಸ್ ಇಸ್ ದ ಮೇನ್ ಫ್ಯಾಕ್ಟರ್. ಲೋಕಲ್ ಸ್ಥಳೀಯ ಜನರು ತಮ್ಮ ಪ್ರಕೃತಿಯನ್ನು, ತಮ್ಮ ನೇಚರನ್ನ ಉಳಿಸ್ಕೊಳ್ಳೋದಕ್ಕೆ ತಾವು ನೀಡಿದಂಥ ಒಂದಷ್ಟು ಕೊಡುಗೆಗಳ ಉದಾಹರಣೆಗಳು. ಹೌದಾ? ಸೊ ಇಲ್ಲಿ ಅಮೃತಾದೇವಿ ಅನ್ನುವಂಥ ಈ ಮಹಿಳೆ ತಮ್ಮದೇ ಆದ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ತಮ್ಮ ಜೀವವನ್ನು ಕೂಡ ತಮ್ಮ ಊರಿನ ಜನರೊಂದಿಗೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಹೌದಾ? ಟು ಪ್ರೊಟೆಕ್ಟ್ ಕೇಜ್ರಿ ಟ್ರೀಸ್. ಹೌದಾ?
ಹಾಗೆ A.K. ಚಟರ್ಜಿ, ದಿಸ್ ಇಸ್ ನಾಟ್ ಇನ್ ಆರ್ ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್, ದಿಸ್ ಇಸ್ ದ ರಾಂಗ್ ಆನ್ಸರ್ ಅಂಡ್ ಇಲ್ಲಿ ನನ್ ಆಫ್ ದ ಅಬೋವ್ ಅನ್ನೋದು ಕೂಡ ಸರಿ ಉತ್ತರ ಆಗೋದಿಲ್ಲ. ಹೌದಾ? ಸೊ A.K. ಬ್ಯಾನರ್ಜಿ ಅವರು ಸಾಲ್ಟ್ ಫಾರೆಸ್ಟ್ಗಳನ್ನ ಡಿಗ್ರೇಡ್ ಆಗಿದ್ದಂಥ ಸಾಲ್ಟ್ ಫಾರೆಸ್ಟ್ಗಳನ್ನ ರೀಸ್ಟೋರ್ ಮಾಡಿದಂಥ ಒಬ್ಬ ಅಧಿಕಾರಿ. ಹೌದಾ? ಆ ಪ್ರಕ್ರಿಯೆಯಲ್ಲಿ ಹಳ್ಳಿ ಜನರ, ಆ ಸುತ್ತಮುತ್ತಲಿನ ಸ್ಥಳೀಯ ಜನರ ಸಹಾಯವೂ ಕೂಡ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ಸ್ ವರ್ ಯೂಸ್ಡ್ ಇನ್ ಕರ್ನಾಟಕ? ಕರ್ನಾಟಕದಲ್ಲಿ ಯಾವ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ಸ್ಗಳನ್ನ ನಾವು ಬಳಸ್ತೇವೆ? ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ನೀವು ಈಸಿಯಾಗಿ ಹೇಳ್ಬಿಡ್ಬೋದು, ಕಟ್ಟಾಸ್. ಹೌದಲ್ವಪ್ಪ? ಕಟ್ಟೆಗಳು. ಕಟ್ಟೆಗಳನ್ನು ನಾವು ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಗಮನಿಸ್ಬೋದು. ಕಟ್ಟೆಗಳ ಜೊತೆಗೆ ಏರಿಗಳು ಕೂಡ ನಮ್ಮಲ್ಲಿ ಕಂಡು ಬರುತ್ತೆ. ಟೆಕ್ನಿಕಲಿ ಹೇಳೋದಾದ್ರೆ ಎರಡೂ ಕೂಡ ಒಂದೇ ಅರ್ಥವನ್ನ ನಮಗೆ ಕೊಡುತ್ತೆ. ಹೌದಾ? ಸೊ ಒಂದು ಸಣ್ಣದಾದ ಪಾಂಡ್, ಸಣ್ಣದಾದ ಅಂತ ಹೇಳಿದ್ರೆ ತೀರಾ ಸಣ್ಣದಲ್ಲ, ಒಂದು ಆಲ್ಮೋಸ್ಟ್ ತುಂಬ ದೊಡ್ಡದಾದ ಲೇಕ್, ಸರೋವರಕ್ಕಿಂತ ಚಿಕ್ಕದು, ಸಣ್ಣದಾದ ಪಾಂಡ್ಗಿಂತ ದೊಡ್ಡದು. ಸೊ ಈ ರೀತಿಯಾಗಿ ಕಟ್ಟೆಗಳನ್ನು ನಿರ್ಮಾಣ ಮಾಡಿ, ಅಗೇನ್ ಕೆಲವೊಂದು ಸಂದರ್ಭಗಳಲ್ಲಿ ಈ ಕೃಷಿ ಹೊಂಡಗಳು ಅನ್ನುವಂತಹ ಸಣ್ಣದಾದ ಕಟ್ಟೆಗಳನ್ನು ಕೂಡ ಕಟ್ಟಿ ತಮ್ಮದೇ ಆದ ಹೊಲಗಳಲ್ಲಿ ನೀರನ್ನು ಸ್ಟೋರ್ ಮಾಡ್ಕೊಳ್ಳುವಂಥ ಪದ್ಧತಿ ಕೂಡ ಈಗಲೂ ಇದೆ. ಅದನ್ನು ಈಗಲೂ ಕೂಡ ಪಾಲಿಸ್ತಾರೆ ಕೂಡ. ಹೌದಾ? ಸೊ ಕಟ್ಟೆಗಳನ್ನು ಕಟ್ಟೋದು ಅಥವಾ ಕಟ್ಟಾಸ್ ಏನಿದೆಯಲ್ಲ, ಇದು ಕರ್ನಾಟಕದಲ್ಲಿ ಕಂಡುಬರುವಂತಹ ಒಂದು ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್. ಇದನ್ನು ಕೂಡ ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ಜನರು ಬಳಸ್ತಾ ಇದ್ದಾರೆ. ದ ಗಂಗಾ ಆಕ್ಷನ್ ಪ್ಲಾನ್ ವಾಸ್ ಇನಿಷಿಯೇಟೆಡ್ ಇನ್, ಯಾವ ವರ್ಷದಲ್ಲಿ ಗಂಗಾ ಆಕ್ಷನ್ ಪ್ಲಾನ್ ಅನ್ನ ತಗೊಂಡು ಬಂದ್ರು? 1995 ಅಲ್ಲ, 85 ಅಲ್ಲ, 75 ಅಲ್ಲ, 65 ಅಲ್ಲ. ಇನ್ ದ ಇಯರ್ 1985. ಯಾವಾಗ? ಆಗಿನ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಒಂದು ಸಂದರ್ಭ. ಸೊ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ದಿ ಗಂಗಾ ಆಕ್ಷನ್ ಪ್ಲಾನ್ ನನ್ನ ಮೊದಲು ತಗೊಂಡ್ಬಂದಿದ್ದು ಟು ರೀಸ್ಟೋರ್ ದ ಕ್ವಾಲಿಟಿ ಆಫ್ ದ ವಾಟರ್. ತೀರಾ ಹಾಳಾಗಿದ್ದಂಥ ಗಂಗಾ ನದಿಯ ನೀರಿನ ಗುಣಮಟ್ಟವನ್ನು ಪುನಶ್ಚೇತನಗೊಳಿಸಲಿಕ್ಕೆ, ಟು ರೀಸ್ಟೋರ್ ದ ಕ್ವಾಲಿಟಿ ಆಫ್ ವಾಟರ್, ದ ಗಂಗಾ ಆಕ್ಷನ್ ಪ್ಲಾನ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1985. ಹೌದಾ? ಭಾರತ ಸರ್ಕಾರ ಈ ಪ್ಲಾನ್ ಮಾಡುತ್ತೆ. ಓಕೆ, ಅಗೇನ್ ದಿಸ್ ವಾಸ್ ಅ ಮಲ್ಟಿ ಕ್ರೋರ್ ಪ್ರಾಜೆಕ್ಟ್ ಆಗಿತ್ತು. ಸಾಕಷ್ಟು ಹೂಡಿಕೆ ಅವಶ್ಯಕತೆ ಇತ್ತು, ಸಾಕಷ್ಟು ಮಟ್ಟದ ಹಣವನ್ನು ಕೂಡ ವ್ಯಯ ಮಾಡಲಾಗಿತ್ತು. ಓಕೆನಾ? ಸೊ ಈಗಲೂ ಕೂಡ ಗಂಗಾ ನದಿಯ ಪುನಶ್ಚೇತನಕ್ಕಾಗಿ ಸಾಕಷ್ಟು ಪ್ರಯತ್ನಗಳು ಈಗಲೂ ಕೂಡ ನಡೀತಾ ಇದೆ. ಸರಿನಾ? ಸೊ ಇದಾದ ಮೇಲೆ ಓಕೆ, ಒಂದಷ್ಟು ಶಾರ್ಟ್ ಆನ್ಸರ್ಸ್ಗಳು, ಒಂದಷ್ಟು ಲಾಂಗ್ ಆನ್ಸರ್ ಕ್ವಶನ್ಸ್ಗಳಿದೆ, ಅವುಗಳನ್ನು ಕೂಡ ನೋಡ್ತಾ ಹೋಗ್ಬೇಡ. ವೈ ಡಸ್ ದ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ರಿಕ್ವೈರ್ ಅ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್? ಸಿಂಪಲ್ ಕ್ವೆಶನ್ಸ್ಗಳು, ತುಂಬ ಕಾಮನ್ ಸೆನ್ಸ್ ಅನ್ನ ಬಳಸಿದ್ರು ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಯಾಕೆ ನಮಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನೋದು ಇರಬೇಕು ಅಂತ ಹೇಳಿದ್ರೆ, ಈಗ ನಾವು ಇರುವಂಥ ನ್ಯಾಚುರಲ್ ರಿಸೋರ್ಸಸ್ಗಳನ್ನು ನಮ್ಮಷ್ಟಕ್ಕೆ ನಾವು ನಮ್ಮ ಜನರೇಷನಲ್ಲಿ ತಿಂದು ಹಾಳು ಮಾಡಿಬಿಟ್ರೆ ಮುಂದೆ ಬರುವಂಥ ಜನರೇಷನ್ ಏನು ಮಾಡ್ತಾರೆ? ಅವರಿಗೂ ಕೂಡ ಆ ರಿಸೋರ್ಸಸ್ಗಳು ಉಳ್ಕೋಬೇಕೋ ಬೇಡವೋ? ದಟ್ ಈಸ್ ದ ಸೋಲ್ ಪರ್ಪಸ್, ದಟ್ ಈಸ್ ದ ಮೇನ್ ಪರ್ಪಸ್. ಹೌದಲ್ವಾ? See, management of natural resources requires long-term perspective so that it helps in sustainable development and it should be available for our future generation. ಕೇವಲ ನಾವು ಎಕ್ಸ್ಪ್ಲಾಯ್ಟ್ ಮಾಡಿ ರಿಸೋರ್ಸಸ್ಗಳನ್ನೆಲ್ಲವುಗಳನ್ನು ಕೂಡ ಖಾಲಿ ಮಾಡಿಬಿಟ್ರೆ ನಮ್ಮ ಮುಂದಿನ ಪೀಳಿಗೆ ತುಂಬ ಸಫರ್ ಮಾಡುತ್ತಲ್ವಾ? ಇಲ್ಲಿ ಹುಟ್ಟುವಂಥ ಎಲ್ಲರಿಗೂ ಕೂಡ ಇಲ್ಲಿ ಇರುವಂಥ ರಿಸೋರ್ಸ್ಗಳು ಸಮಾನವಾಗಿ ದೊರಕಬೇಕು. ಎಲ್ಲರೂ ಕೂಡ ಆ ರಿಸೋರ್ಸ್ಗಳನ್ನ ಬಳಸ್ಕೊಳ್ಳುವಂಥ ಶಕ್ತಿ ಇರಬೇಕು, ಅದು ದೊರಕಬೇಕು ಕೂಡ. ಹಾಗಿದ್ದಾಗ ಮಾತ್ರ ನ್ಯಾಚುರಲ್ ರಿಸೋರ್ಸ್ಗಳ ಅಂದರೆ ನಮ್ಮ ರಿಸೋರ್ಸ್ಗಳನ್ನು ನಾವು ಸರಿಯಾಗಿ ಬಳಸ್ಕೊಳ್ಳೋದು ಧರ್ಮ ಅಂತ ಅನಿಸುತ್ತೆ. ಸರಿನಾ? ಸೊ ದ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಫಾರ್ ಫ್ಯೂಚರ್ ಈಸ್ ಅ ಸಸ್ಟೈನಬಲ್ ಪ್ರಾಕ್ಟೀಸ್. ದ ಜುಡಿಷಿಯಸ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಇನ್ ಪ್ರೆಸೆಂಟ್ ಜನರೇಷನ್ ಎನೇಬಲ್ಸ್ ದ ಫ್ಯೂಚರ್ ಜನರೇಷನ್ ಟು ಯೂಸ್ ದೆಮ್ ಫಾರ್ ದೇರ್ ಬೆನಿಫಿಟ್ಸ್. ಸಿಂಪಲ್ ಕಾನ್ಸೆಪ್ಟ್, ಅದನ್ನು ನೀವು ನಿಮ್ಮ ವರ್ಡ್ನಲ್ಲೇ ಕೂಡ ಎಕ್ಸ್ಪ್ಲೇನ್ ಮಾಡಬಹುದು, ತೊಂದರೆ ಇಲ್ಲ. ಹೌದಾ? ರೀಯೂಸ್ ಇಸ್ ಆನ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಸೇವಿಂಗ್ ಎನ್ವಿರಾನ್ಮೆಂಟ್, ಜಸ್ಟಿಫೈ. ನೋಡಿ, ರೀಯೂಸ್ ಅನ್ನುವಂಥ ಈ ಒಂದು ಪ್ರಕ್ರಿಯೆ ಏನಿದೆ, 5 Rsಗಳನ್ನು ಇವರು ಕೇಳಿದಿರಲ್ವಾ? ರೆಡ್ಯೂಸ್, ರೀಯೂಸ್, ರೆಫ್ಯೂಸ್, ರೀಸೈಕಲ್ ಆರ್ ರೀಪರ್ಪಸ್. ನೀವು ಯಾವ ಆರ್ಡರ್ನಲ್ಲಾದರೂ ನೀವು ಜ್ಞಾಪಕ ಇಟ್ಕೊಳ್ಬೋದು. ಹೌದಾ? ರೆಫ್ಯೂಸ್ನ ನೀವು ಮೊದಲು ಜ್ಞಾಪಕ ಇಟ್ಕೊಳ್ಳಿ. ರೆಫ್ಯೂಸ್, ಅದಾದ್ಮೇಲೆ ರೆಡ್ಯೂಸ್, ಅದಾದ್ಮೇಲೆ ರೀಪರ್ಪಸ್, ಅದು ಆಗಲಿಲ್ಲ ಅಂತ ಹೇಳಿದ್ರೆ ರೀಸೈಕಲ್. ಹೌದಾ? ಸೊ ಈ ರೀತಿಯಾಗಿ. ಹೌದಾ? ಸೊ ಇಲ್ಲಿ ರೀಯೂಸ್ ಅನ್ನೋದು ಮರುಬಳಕೆ ಮಾಡುವಂಥದ್ದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ರೀಯೂಸ್ ಇಸ್ ಕನ್ಸಿಡರ್ಡ್ ಬೆಟರ್ ದ್ಯಾನ್ ರೀಸೈಕಲಿಂಗ್ ಆಸ್ ರೀಸೈಕಲಿಂಗ್ ಕನ್ಸ್ಯೂಮ್ಸ್ ಮೋರ್ ಎನರ್ಜಿ ಆ್ಯಂಡ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಟು. ರೀಸೈಕಲ್ನ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಹಣದ ವ್ಯಯ ಆಗುತ್ತೆ, ಹಾಗೆ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ರಿಸೋರ್ಸಸ್ ಅಲ್ವಾ? ಆದರೆ ರೀಯೂಸ್ ಏನು ಮಾಡುತ್ತೆ? ರೀಯೂಸ್ ಪ್ರಿವೆಂಟ್ಸ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಬೈ ನಾಟ್ ಕ್ರಿಯೇಟಿಂಗ್ ಎನಿ ವೇಸ್ಟ್. ನಾವು ವೇಸ್ಟ್ ಆಗಿರುವಂತಹ ಅದೇ ಪದಾರ್ಥವನ್ನು ಮತ್ತೆ ಬಳಸ್ತಾ ಇರೋದ್ರಿಂದ
ನಾವು ಹೆಚ್ಚಿನ ಪ್ರಮಾಣದಲ್ಲಿ ವೇಸ್ಟನ್ನು ಜನರೇಟ್ ಏನು ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಪರಿಸರದ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮಗಳು ಉಂಟಾಗ್ತಾ ಇಲ್ಲ. ಸಿಂಪಲ್. Reuse also saves money as material is used again without any process. ಹೌದಲ್ವಾ? ಇರುವಂಥ ಒಂದು ಪದಾರ್ಥವನ್ನೇ ನಾವು ಮತ್ತೆ ಬಳಕೆ ಮಾಡ್ತಾ ಇರೋದ್ರಿಂದ ಅಡಿಷನಲ್ ಆಗಿ ನಾವೇನು ಎಕನಾಮಿಕಲಿ ಸ್ಟ್ರೆಸ್ ತಗೊಳ್ತಾ ಇಲ್ಲ ಅಲ್ವಪ್ಪ. ಸೊ ಈ ಕಾರಣದಿಂದಾಗಿ ರೀಯೂಸ್ ಈಸ್ ಬೆಟರ್ ದ್ಯಾನ್ ರೀಸೈಕಲಿಂಗ್. ಹೌದಾ? ರಿಯೂಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ ಇನ್ ಕನ್ಸರ್ವಿಂಗ್ ಆರ್ ಇನ್ ಜಸ್ಟ್ ಪ್ರಿವೆಂಟಿಂಗ್ ದ ಹಜಾರ್ಡಸ್ ಎಫೆಕ್ಟ್ಸ್ ಆಫ್ ವೇಸ್ಟ್ಸ್. ಅರ್ಥ ಆಗ್ತಿದ್ಯಾ? ಸಿಂಪಲ್ ಆಗಿ 2 ಮಾರ್ಕ್ಸ್ ಕ್ವೆಶನ್ಗೆ ಕೇಳಿದ್ರೆ ಈಸಿಯಾಗಿ ನೀವು ಅಂಕಗಳನ್ನು ಪಡ್ಕೊಳ್ಬಹುದು. ಓಕೆನಾ? ಮುಂದಿನ ಕ್ವೆಶನ್ ನೋಡ್ಬಿಡೋಣ. ನೇಮ್ ಎನಿ 2 ಸೋರ್ಸಸ್ ವಿಚ್ ಆಡ್ ಗ್ರೀನ್ ಹೌಸ್ ಗ್ಯಾಸಸ್ ಟು ದ ಎನ್ವಿರಾನ್ಮೆಂಟ್. ನಮ್ಮ ಎನ್ವಿರಾನ್ಮೆಂಟ್ಗೆ ಗ್ರೀನ್ ಹೌಸ್ ಗ್ಯಾಸಸ್ಗಳು ಯಾವುದು? ಗ್ರೀನ್ ಹೌಸ್ ಗ್ಯಾಸಸ್ಗಳು ನಮ್ಮ ಅಟ್ಮಾಸ್ಫಿಯರ್ನಲ್ಲಿ ಹೀಟ್ ಎನರ್ಜಿಯನ್ನ ಹಿಡಿದಿಟ್ಟುಕೊಂಡು ನಮ್ಮ ಓವರ್ ಆಲ್ ಅರ್ತ್ನ ಟೆಂಪರೇಚರ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡುವಂಥ ಗ್ಯಾಸಸ್ಗಳಿಗೆ ನಾವು ಏನಂತ ಹೇಳಿ ಕರಿತೇವೆ? ಗ್ರೀನ್ ಹೌಸ್ ಗ್ಯಾಸಸ್ಗಳು ಅಂತ ಹೇಳಿ ಕರಿತೇವೆ. ಯಾವ್ಯಾವ್ದದು? ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಅಥವಾ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆಗಿರ್ಬೋದು, ಅಥವಾ ಆಕ್ಸೈಡ್ಸ್ ಆಫ್ ಸಲ್ಫರ್ ಆಗಿರ್ಬೋದು, ಅಥವಾ ಈವನ್ ಮೀಥೇನ್ ಆಗಿರ್ಬೋದು. ಈ ರೀತಿಯಾದ ಸಾಕಷ್ಟು ವಾಟರ್ ವೇಪರ್ ಆಗಿರ್ಬೋದು, ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನ ನೀವು ಕೊಡ್ಬೋದು. ಹೌದಾ? ಸೊ ಇವುಗಳನ್ನ ರಿಲೀಸ್ ಮಾಡುವಂತ ಮೇಜರ್ ಸೋರ್ಸಸ್ಗಳು ಯಾವ್ದಪ್ಪ? ಸಾಮಾನ್ಯವಾಗಿ ನಾವು ಫಾಸಿಲ್ ಫ್ಯೂಯಲ್ಸ್ ಗಳನ್ನ ಬರ್ನ್ ಮಾಡಿದಾಗ ಈ ಗ್ರೀನ್ ಹೌಸ್ ಗ್ಯಾಸಸ್ಗಳು ನಮ್ಮ ಎನ್ವಿರಾನ್ಮೆಂಟ್ ನಲ್ಲಿ ರಿಲೀಸ್ ಆಗಿಬಿಡುತ್ತೆ. ಹೌದಾ? ಫಾಸಿಲ್ ಫ್ಯೂಲ್ಸ್ಗಳನ್ನ ನಾವು ಸಾಕಷ್ಟು ಕಡೆ ಬಳಸ್ತೇವೆ. ಥರ್ಮಲ್ ಪ್ಲಾಂಟ್ಸ್ಗಳಲ್ಲಿ ಬಳಸ್ತೇವೆ. ಈವನ್ ಹಳೆ ಕಾಲದಲ್ಲಿ ಎಂಜಿನ್ಗಳಲ್ಲಿ ಈವನ್ ನಾವು ವಿ ಯೂಸ್ ಇಟ್ ಇನ್ ಕಂಬಷನ್ ಅಲ್ವಾ? ಕಂಬಷನ್ ಪ್ರಕ್ರಿಯೆ ಎಲ್ಲಿ ನಡೆಯುತ್ತೋ ಅಲ್ಲಿ ಸಾಮಾನ್ಯವಾಗಿ ನಾವು ಫಾಸಿಲ್ ಫ್ಯೂಲ್ಸ್ಗಳನ್ನ ಬಳಸ್ತೇವೆ. ಸೊ ಆಟೋಮೊಬೈಲ್ಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಆಗುವಂಥದ್ದು ಫಾಸಿಲ್ ಫ್ಯೂಲ್ಸ್ಗಳೇನೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು. ಹೌದಾ? ಸೊ ಇವೆಲ್ಲವುಗಳು. ಅದನ್ನು ಹೊರತುಪಡಿಸಿ ಕಲ್ಲಿದ್ದಲು, ಕೋಲನ್ನು ನಾವು ದೊಡ್ಡದಾದ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳಲ್ಲಿ ಬಳಸ್ತೇವೆ. ಹೌದಾ? ಸೊ ಈ ರೀತಿಯಾಗಿ ಇಂಡಸ್ಟ್ರೀಸ್ಗಳಲ್ಲಿ, ಫ್ಯಾಕ್ಟರೀಸ್ಗಳಲ್ಲಿ ನಾವು ಸಾಕಷ್ಟು ಕಡೆ ಕಂಬಷನ್ ಪ್ರಕ್ರಿಯೆಯಲ್ಲಿ ಈ ಫಾಸಿಲ್ ಫ್ಯೂಲ್ಸ್ಗಳನ್ನು ಬಳಸ್ತೇವೆ. ಸೊ ದೀಸ್ ಟೂ ಆರ್ ದ ಮೇನ್ ಸೋರ್ಸಸ್ ಆಫ್ ರಿಲೀಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಆರ್ ಗ್ರೀನ್ ಹೌಸ್ ಗ್ಯಾಸಸ್ ಇನ್ ಟು ದ ಎನ್ವಿರಾನ್ಮೆಂಟ್. ನಮ್ಮ ಅಟ್ಮಾಸ್ಫಿಯರ್ಗೆ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ರಿಲೀಸ್ ಮಾಡುವಂತಹ ಮೇಜರ್ ಸೋರ್ಸ್ಗಳಂತ ಹೇಳಿದ್ರೆ ಆಲ್ ದ ಯೂನಿಟ್ಸ್ ವೇರ್ ದೇ ಯೂಸ್ ಫಾಸಿಲ್ ಫ್ಯೂಯಲ್ಸ್ ಫಾರ್ ದ ಕಂಬಷನ್ ಪ್ರೋಸೆಸ್ ಆ್ಯಂಡ್ ಆಟೋಮೊಬೈಲ್ಸ್. ಹೌದಾ? ಸೊ ದೇ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ವಿಚ್ ಇಸ್ ಅ ಮೇಜರ್ ಗ್ರೀನ್ ಹೌಸ್ ಗ್ಯಾಸ್. ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಮೇಜರ್ ಗ್ರೀನ್ ಹೌಸ್ ಗ್ಯಾಸ್ ಆಗಿದ್ರು ಅದರ ಜೊತೆಗೆ ಸಾಕಷ್ಟು ಗ್ಯಾಸಸ್ಗಳನ್ನು ನೀವು ಹೆಸರಿಸಬಹುದು. ಹೌದಾ? ಸೊ ಮುಂದಿನ ಕ್ವೆಶನ್ ಹೋಗ್ಬರೋಣ. ನೇಮ್ ದ ಸ್ಟೇಕ್ ಹೋಲ್ಡರ್ಸ್ ಹೂ ಆರ್ ಡಿಪೆಂಡೆಂಟ್ ಆನ್ ಫಾರೆಸ್ಟ್. ನೋಡಿ, ಫಾರೆಸ್ಟ್ಗಳ ಮೇಲೆ ಡಿಪೆಂಡೆಂಟ್ ಆಗಿರುವಂತಹ ಯಾವ ಸ್ಟೇಕ್ ಹೋಲ್ಡರ್ಸ್ಗಳಿದ್ದಾರೆ, ಪಾಲುದಾರರಿದ್ದಾರೆ? ದ ಪೀಪಲ್ ಹೂ ಲಿವ್ ಇನ್ ಅಂಡ್ ಅರೌಂಡ್ ಫಾರೆಸ್ಟ್ ಮೊದಲನೇವರ, and are dependent on forest products for various aspects of their life. ಸಾಮಾನ್ಯವಾಗಿ ಒಂದು ಮನೆಯನ್ನು ಗುಡಿಸಲನ್ನ ಕಟ್ಟಬೇಕು ಅಂತ ಹೇಳಿದ್ರು ಕಾಡಿಂದ ಉತ್ಪನ್ನಗಳನ್ನು ಪಡ್ಕೊಳ್ತಾರೆ. ತಮ್ಮ ಆಹಾರಕ್ಕಾಗಿ, ತಮ್ಮ ಸಾಕು ಪ್ರಾಣಿಗಳನ್ನು ಸಾಕೋದಕ್ಕೋಸ್ಕರವಾಗಿ. ಹೌದಾ? ಈ ರೀತಿಯಾಗಿ ಸಾಕಷ್ಟು ಆಸ್ಪೆಕ್ಟ್ಸ್ಗಳಲ್ಲಿ ಈ ಲೋಕಲ್ ಪೀಪಲ್ ಏನಿದ್ದಾರೆ, ಆ ಕಾಡಿನ ಸುತ್ತಮುತ್ತ ವಾಸಿಸ್ತಾ ಇರುವಂತಹ ಜನಗಳಿದ್ದಾರೆ, ಅವರು ಆ ಕಾಡಿನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದನ್ನು ಬಿಟ್ಟರೆ ಇಂಡಸ್ಟ್ರಿಯಲಿಸ್ಟ್ ಹೂ ಯೂಸ್ ವೇರಿಯಸ್ ಫಾರೆಸ್ಟ್ ಪ್ರಾಡಕ್ಟ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಆ್ಯಂಡ್ ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್, ನಾನು ಇಲ್ಲಿ 2 ಸರ್ತಿ ಮೆನ್ಷನ್ ಮಾಡಿದ್ದೀನಿ. ಹೌದಾ? ಸೊ ಅದನ್ನ ಬಿಟ್ಟರೆ ಫಾರೆಸ್ಟ್ ಪೀಪಲ್, ಫಾರೆಸ್ಟ್ ಸುತ್ತಮುತ್ತ ಇರುವಂತಹ ಆ ಸ್ಥಳೀಯ ಜನರನ್ನ ಬಿಟ್ಟರೆ ಅಲ್ಲಿ ಕೆಲಸ ಮಾಡುವಂತಹ ಆ ಫಾರೆಸ್ಟ್ನ ಮೇಲೆ ಡಿಪೆಂಡ್ ಆಗಿ ಅಲ್ಲಿಂದ ಉತ್ಪನ್ನಗಳನ್ನು ಪಡ್ಕೊಳ್ಳುವಂತಹ ಇಂಡಸ್ಟ್ರಿಯಲಿಸ್ಟ್ಗಳು, ಒಂದು ಸಣ್ಣ ಬೆಂಕಿ ಪಟ್ಟಣದ ಮ್ಯಾನುಫ್ಯಾಕ್ಚರಿಂಗ್ಗೆ ಬೇಕಿರುವಂತಹ ವಸ್ತುವಿನಿಂದ ಹಿಡಿದು ಒಂದು ದೊಡ್ಡ ಪೇಪರ್ ಮಿಲ್ನ ಕಟ್ಟೋಕೆ ಬೇಕಿರುವಂತಹ ಎಲ್ಲ ಉತ್ಪನ್ನಗಳನ್ನು, ರಿಸೋರ್ಸಸ್ಗಳನ್ನು ಅವರು ಕಾಡಿನಿಂದ ಪಡ್ಕೊಳ್ತಾರೆ. ಸೊ ಆ ರೀತಿಯಾದ ಇಂಡಸ್ಟ್ರೀಸ್ಗಳು ಕೂಡ ಕಾಡಿನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಗೇನ್, ಕಾಡನ್ನು ಉಳಿಸುವಾಗ ಇವರೆಲ್ಲರ ಸಹಾಯ ಅನ್ನೋದು ಅತ್ಯಗತ್ಯವಾಗಿ ಬೇಕಾಗಿರುತ್ತೆ. ಹೌದಾ? ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾಡಿನಿಂದ ಉತ್ಪತ್ತಿಯಾದಂಥ ರಿಸೋರ್ಸಸ್ಗಳನ್ನು ಎಷ್ಟರ ಮಟ್ಟದಲ್ಲಿ ಅದು ಬಳಸ್ಕೊಳ್ಬೇಕು, ನಾವು ಎಷ್ಟರ ಮಟ್ಟದಲ್ಲಿ ಬಳಸ್ಕೊಳ್ಬೇಕು, ಯಾವುದನ್ನು ಬಳಸ್ಕೊಳ್ಬಾರ್ದು. ಸೊ ಓವರ್ ಆಲ್ ಆಗಿ ಆ ರೆಗ್ಯುಲೇಷನ್ ಅನ್ನು ಮಾಡುವಂಥದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ವಾ? ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಇನ್ನೊಂದು ಮೇಜರ್ ಪಾಲುದಾರರಾಗ್ತಾರೆ. ಹಾಗೆ ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್ಗಳು, ಇವರು ಕಾಡಿನ ಮೇಲೆ ನೇರವಾಗಿ ಡಿಪೆಂಡೆಂಟ್ ಆಗದೇ ಇದ್ರೂ ಕೂಡ ಅವ್ರಿಗೆ ಕಾಡಾಗಿ ಉಳಿಬೇಕು, ತನ್ನ ಒರಿಜಿನಲ್ ಸ್ಟೇಟ್ನಲ್ಲಿ, ತನ್ನ ಮೂಲ ರೂಪದಲ್ಲಿ ಕಾಡು ಉಳ್ಕೊಳ್ಬೇಕು ಅನ್ನುವಂಥ ಒಂದು ಅಭಿಲಾಷೆಯನ್ನು ಹೊಂದಿರುವಂತಹ ವ್ಯಕ್ತಿಗಳಿವರು. ಸೊ ಇವರೆಲ್ಲರೂ ಕೂಡ ಕಾಡಿನ ಮೇಲೆ ನೇರವಾಗಿ ಅಥವಾ ಪರೋಕ್ಷವಾಗಿ ತಾವು ಡಿಪೆಂಡೆಂಟ್ ಆಗಿರ್ತಾರೆ. ಸರಿನಾ? ಸೊ ಈ ರೀತಿಯಾದ ಸ್ಟೇಕ್ ಹೋಲ್ಡರ್ಸ್ಗಳನ್ನ ನಾವು ಹೆಸರಿಸಬಹುದು. ಅರ್ಥ ಆಗ್ತಿದೆಯಪ್ಪ? ಮುಂದಿನ ಕ್ವೆಶನ್ ಹೋಗ್ಬರೋಣ.
ಮುಂದಿನ ಕ್ವೆಶ್ಚನ್ ಹೀಗಿದೆ, ಸ್ಟೇಟ್ 2 ಅಡ್ವಾಂಟೇಜಸ್ ಆಫ್ ಕನ್ಸರ್ವಿಂಗ್ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್. ನಾವು ಫಾರೆಸ್ಟ್ ಹಾಗೂ ವೈಲ್ಡ್ ಲೈಫ್ ಅನ್ನ ಕನ್ಸರ್ವ್ ಮಾಡೋದ್ರಿಂದ ನಮಗಿರುವಂತಹ ಲಾಭಗಳು ಏನು? ನಮಗೆಲ್ಲ ಗೊತ್ತು, ಫಾರೆಸ್ಟ್ ಪ್ರೊವೈಡರ್ಸ್ ನಂಬರ್ ಆಫ್ ವ್ಯಾಲ್ಯೂಬಲ್ ಗೂಡ್ಸ್. ನಾವು ಫಾರೆಸ್ಟ್ಗಳ ಮೇಲೆ ನೇರವಾಗಿನೋ ಅಥವಾ ಪರೋಕ್ಷವಾಗಿನೋ ಒಂದಲ್ಲ ಒಂದು ಉತ್ಪನ್ನದ ಮೇಲೆ, ಆ ಫಾರೆಸ್ಟ್ನಿಂದ ಬರುವಂತಹ ಉತ್ಪನ್ನದ ಮೇಲೆ ನಾವು ಡಿಪೆಂಡ್ ಆಗಿದ್ದೇವೆ. ಹಾಗೆ ಫಾರೆಸ್ಟ್ ಹೆಲ್ಪ್ ಅಸ್ ಟು ರೆಡ್ಯೂಸ್ ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್ ಅಲ್ವಾ. ಸೊ ನಮ್ಮ ಅಟ್ಮಾಸ್ಫಿಯರ್, ನಾವು ರಿಲೀಸ್ ಮಾಡಿದಂತಹ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇನ್ನಿತರ ಗ್ಯಾಸಸ್ಗಳನ್ನ, ಸೊ ಮುಖ್ಯವಾಗಿ ನಮಗೆ ಈ ಪ್ಲಾಂಟ್ಸ್ಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಬ್ಸರ್ವ್ ಮಾಡಿಕೊಂಡು ಫೋಟೋಸಿಂಥಸಿಸ್ ನಲ್ಲಿ ಬಳಸ್ಕೊಳ್ಳುತ್ತೆ ಅಂತ ಗೊತ್ತು. ಸೊ ಹೀಗಾಗಿ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಕ್ವಾಂಟಿಟಿ ಅನ್ನೋದು ಫಾರೆಸ್ಟ್ ಇದ್ರೆ ಕಡಿಮೆ ಆಗೋಗ್ಬಿಡುತ್ತೆ. ಹೌದಾ? ನಮ್ಮ ಅಮೆಜಾನ್ ಫಾರೆಸ್ಟ್ ಏನಿದೆಯಲ್ಲ, ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಅನ್ನು ನಮ್ಮ ಭೂಮಿಗೆ ಕೊಡ್ತಾ ಇದೆ. ಹೌದಾ? ಸೊ ಈ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮರಗಳು ಬಳಸ್ಕೊಂಡು ಆಕ್ಸಿಜನ್ ಅನ್ನು ನಮಗೆ ಕೊಡ್ತವೆ. ಹೌದಾ? ಸೊ ದೇ ಅಬ್ಸಾರ್ಬ್ ಕಾರ್ಬನ್ ಡೈಆಕ್ಸೈಡ್, ಕಲೆಕ್ಟ್ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಅಂಡ್ ರೆಡ್ಯೂಸ್ ನಾಯ್ಸ್ ಅಲ್ವಾ. ಅಗೇನ್ ದೀಸ್ ಆರ್ ಅಡಿಷನಲ್ ಅಡ್ವಾಂಟೇಜಸ್ಗಳು ಅಷ್ಟೇ. ಅದನ್ನ ಬಿಟ್ಟು ವೈಲ್ಡ್ ಲೈಫ್ ನ ವಿಚಾರಕ್ಕೆ ಬಂದಾಗ, ವೈಲ್ಡ್ ಲೈಫ್ ಆಲ್ಸೋ ಹೆಲ್ಪ್ಸ್ ಟು ಮೇಂಟೈನ್ ಎಕೋಲಾಜಿಕಲ್ ಬ್ಯಾಲೆನ್ಸ್ ಆಫ್ ದ ನೇಚರ್. ಹೌದಾ? ನಾವಿವಾಗ ಫುಡ್ ಚೈನು, ಫುಡ್ ವೆಬ್ ನೀವೆಲ್ಲ ಕ್ಲಾಸ್ 9th ನಲ್ಲೇ ಕಲ್ತಿದ್ದೀರಾ. ನಿಮ್ಗೆ ಅಲ್ಲಿ ಗೊತ್ತಿದೆ, ಪ್ರೊಡ್ಯೂಸರ್ಸ್ ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಅಥವಾ ಹರ್ಬಿವೋರ್ಸ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ. ಹೌದಾ? ಹೀಗೆ ಒಂದೊಂದು ನಮ್ಮ ಫುಡ್ ಚೈನ್ ಅಲ್ಲಿ ಇರುವಂತಹ ಒಂದೊಂದು ಟ್ರೋಪಿಕ್ ಲೆವೆಲ್ ನಲ್ಲಿ ಇರುವಂತಹ ಆರ್ಗ್ಯಾನಿಸಮ್ಸ್ಗಳು ಎಲ್ಲವುಗಳು ಕೂಡ ತಮ್ಮ ತಮ್ಮದೇ ಆದ ರೋಲ್ಸ್ ಅನ್ನ ಹೊಂದಿದೆ. ಒಂದು ಇಲ್ಲ ಅಂತ ಹೇಳಿದ್ರೆ ಇಡೀ ಎಕಾಲಜಿಕಲ್ ಬ್ಯಾಲೆನ್ಸ್, ಇಡೀ ಫುಡ್ ಚೈನ್ ಕೊಲಾಪ್ಸ್ ಆಗೋಗ್ಬಿಡುತ್ತೆ. ಆಟೋಟ್ರೋಪ್ಸ್ ಇಲ್ಲ ಅಂತ ಹೇಳಿದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಎವ್ರಿ ಅದರ್ ಆರ್ಗ್ಯಾನಿಸಮ್ಸ್, ನಾವು ಸಸ್ಯಗಳಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ಬದುಕೋಕ್ಕಾಗಲ್ಲ, ವಿ ವಿಲ್ ಆಲ್ ಡೈ. ಸರಿನಾ? ಸೊ ಹಾಗಾಗಿ ಈ ವೈಲ್ಡ್ ಲೈಫ್ ಅನ್ನೋದು, ಅಗೈನ್ ವೈಲ್ಡ್ ಲೈಫ್ ನಲ್ಲಿ ಇರುವಂತಹ ಆರ್ಗ್ಯಾನಿಸಮ್ಸ್ಗಳು ಕೂಡ ನಮಗೆ ಆ ಫುಡ್ ಚೈನ್ ಅಲ್ಲಿ ಬರುವಂತಹ ಒಂದು ಮೇಜರ್ ಲೆವೆಲ್ ಆಗಿರುತ್ತಲ್ವಾ, ಅಲ್ಲೇ ಅವುಗಳಿಲ್ಲ ಅಂತ ಹೇಳಿದ್ರೆ ಅಗೈನ್ ಆ ಎಕೋಲಾಜಿಕಲ್ ಬ್ಯಾಲೆನ್ಸ್ ಅನ್ನೋದು ಹಾಳಾಗೋಗ್ಬಿಡುತ್ತೆ. ಹೌದಾ? ವೈಲ್ಡ್ ಲೈಫ್ ಆರ್ ವೈಲ್ಡ್ ಅನಿಮಲ್ಸ್ ಆರ್ ಮೇಜರ್ ಸೋರ್ಸ್ ಆಫ್ ವ್ಯಾಲ್ಯೂಬಲ್ ಪ್ರಾಡಕ್ಟ್ಸ್ ಲೈಕ್ ಹನಿ ಅಥವಾ ಐವರಿ. ಅಗೈನ್ ಇವೆಲ್ಲವುಗಳನ್ನ ಕೂಡ ಅವುಗಳು ಯಾವ ಯಾವ ಆರ್ಗ್ಯಾನಿಸಮ್ಸ್ಗಳಿದ್ದವೋ ಅವುಗಳು ಸತ್ತ ನಂತರ ನಾವು ಬಳಸ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಆದರೆ ಜೇನುತುಪ್ಪವನ್ನು ನಾವು ಈಸಿಯಾಗಿ ಬಳಸ್ಕೊಳ್ತೇವೆ. ಈ ಐವರಿ ಇದನ್ನೆಲ್ಲ ನಾವು ಸಾಮಾನ್ಯವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಅದನ್ನು ಕಂಟ್ರೋಲ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ ಕೂಡ. ಹೌದಾ? ಎಷ್ಟೋ ಸಂದರ್ಭಗಳಲ್ಲಿ ನಾವು ಅದನ್ನು ಬಳಸ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಬಟ್ ಕೆಲವು ಸಂದರ್ಭಗಳಲ್ಲಿ ಆ ಉತ್ಪನ್ನಗಳನ್ನು, ಕಾಡಿನಿಂದ ಬಂದಂಥ ಉತ್ಪನ್ನಗಳನ್ನು ಬಳಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹೌದಾ? ಸೊ ಸಾಮಾನ್ಯವಾಗಿ ಜೇನನ್ನು ನಾವು ತುಂಬ ಈಸಿಯಾಗಿ ನಾವು ಬಳಸ್ಕೊಳ್ತಾ ಇದ್ದೀವಿ. ಹೌದಾ? ಅದನ್ನು ಹೊರತುಪಡಿಸಿ ಈಗ ಕಾಡಿನ ಬೆಳೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಕಾಡು ಬೆಳೆಗಳನ್ನು ನಾವು ಬೆಳಿಬೋದು. ತೇಗ ಆಗಿರ್ಬೋದು, ಟೀಕ್ ಅಥವಾ ಸಿಲ್ವರ್ ಅಥವಾ ಶ್ರೀಗಂಧ, ಇವೆಲ್ಲವುಗಳು ಕೂಡ ಕಾಡು ಬೆಳೆಗಳು. ಅವುಗಳನ್ನು ನಾವು ಬೆಳೆದು ಮತ್ತೆ ನಾವು ಕಮರ್ಷಿಯಲ್ ಆಗಿ ಅವುಗಳನ್ನು ಸೆಲ್ ಮಾಡ್ಬೋದು ಕೂಡ. ಸೊ ಈಗ ಅಂತ ಪ್ರಾವಿಷನ್ ಇದೆ. ಸೊ ಆ ಕಾಡಿನ ಬೆಳೆಗಳನ್ನು ನಾವು ಬೆಳೆದು ಅವುಗಳನ್ನ ಮತ್ತೆ ನಮ್ಮ ಎಕನಾಮಿಕಲ್ ಕಂಡೀಷನ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಬಳಸ್ಕೊಳ್ಬೋದು. ಓಕೆ? ಸೊ ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ಓಕೆ, ಸೊ ಎಕ್ಸ್ಪ್ಲೇನ್ ಗಿವಿಂಗ್ ಎಕ್ಸಾಂಪಲ್ ವೇರ್ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಆಫ್ ಲೋಕಲ್ ಪೀಪಲ್ ಲೆಡ್ ಟು ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಆಫ್ ಫಾರೆಸ್ಟ್. ಯಾವುದಾದ್ರೂ ಒಂದು ಎಕ್ಸಾಂಪಲ್ ಅನ್ನು ನೀವು ಕೊಡ್ಬೋದು. ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಅಮೃತಾದೇವಿ ಬಿಷ್ಣೋಯ್ ಅವರ ಒಂದು ಎಕ್ಸಾಂಪಲ್ ಇದೆ. ಹೌದಾ? ಅದರ ಜೊತೆಗೆ AK ಬ್ಯಾನರ್ಜಿ ಅವರ ಒಂದು ಎಕ್ಸಾಂಪಲ್ ಇದೆ. ಸೊ ಅದರ ಜೊತೆಗೆ ಅಲ್ಲಿರುವಂತಹ ಆ ಸ್ಥಳೀಯ ಜನರು, ಪ್ರತಿಯೊಂದು ಭಾಗದಲ್ಲಿರುವಂಥ ಸ್ಥಳೀಯ ಜನರು ತಮ್ಮ ತಮ್ಮದೇ ಆದ ಕೊಡುಗೆಗಳನ್ನು ನಾವು ಕೊಡ್ತೇವೆ. ಹೌದಲ್ವಾ? ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ಊರುಗಳಲ್ಲಿಯೂ ಕೂಡ ಅಲ್ಲಿ ಒಂದು ಅವರದ್ದೇ ಆದ ಒಂದು ಟ್ರೆಡಿಷನ್ ಇರುತ್ತೆ. ಉದಾಹರಣೆಗೆ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಆ ಎಕ್ಸಾಂಪಲ್ಸ್ಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅಷ್ಟೇ. ನೋಡಿ, ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ಪಬ್ಲಿಕ್ ಆ್ಯಂಡ್ ದೇರ್ ಸಪೋರ್ಟ್ ಮಸ್ಟ್ ಬಿ ಜನರೇಟೆಡ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಆರ್ ಇನ್ ಆರ್ಡರ್ ಟು ಕನ್ಸರ್ವ್ ಫಾರೆಸ್ಟ್ ಹಾಗೂ ವೈಲ್ಡ್ ಲೈಫ್. ಒನ್ ಎಕ್ಸಾಂಪಲ್ ಈಸ್ ದಟ್, ಇಲ್ಲಿ ಎನ್ ಎಕ್ಸಾಂಪಲ್ ಅಂತ ನಾವು ನೋಡೋದಾದ್ರೆ, ಪಬ್ಲಿಕ್ ಪಾರ್ಟಿಸಿಪೇಷನ್ ಇನ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಈಸ್ ದ ಕೇಸ್ ಆಫ್ ಅಮೃತಾದೇವಿ ಬಿಷ್ಣೋಯ್. 18th ಸೆಂಚುರಿ 1730ರಲ್ಲಿ ಅಮೃತಾದೇವಿ ಬಿಷ್ಣೋಯ್ ಅವರು ತಮ್ಮ ಊರಿನ ಇನ್ನೂ 363 ಜನರ ಜೊತೆಗೆ, ಹೌದಾ, ಕೇಜ್ರಿ ಅನ್ನುವ ಈ ಟ್ರೀಗಳೇನಿದೆ, ಈ ಟ್ರೀಗಳನ್ನು ಉಳಿಸೋದಿಕ್ಕೆ ತಾವು ತಮ್ಮ ಜೀವವನ್ನೇ ಸ್ಯಾಕ್ರಿಫೈಸ್ ಮಾಡ್ತಾರೆ. ಓಕೆನಾ? ಅಲಾಂಗ್ ವಿತ್ ದ ವಿಲೇಜರ್ಸ್. ಸೊ ಇದು ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಅದರ ಜೊತೆಗೆ ಈಗಲೂ ಕೂಡ ರಾಜಸ್ಥಾನದ ಸುತ್ತಮುತ್ತ ಇರುವಂತಹ ಸಾಕಷ್ಟು ಕಮ್ಯುನಿಟಿಗಳು ಅಲ್ಲಿರುವಂತಹ ಫಾರೆಸ್ಟ್ಗಳನ್ನ ತಾವು ತಮ್ಮ ದೇವರು ಅಂತ ಹೇಳಿ ಪೂಜೆ ಮಾಡ್ತಾರೆ. ಅಲ್ಲಿರುವಂತಹ ಅನಿಮಲ್ಸ್ಗಳನ್ನ, ಪ್ರಾಣಿಗಳನ್ನ ತಮ್ಮ ದೇವರು ಅಂತ ಹೇಳಿ ಪೂಜೆ ಮಾಡ್ತಾರೆ. ಸೊ ಈ ಮೂಲಕ ಅವುಗಳನ್ನ ಅಗೈನ್ ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಅವರು ಬಿಡೋದಿಲ್ಲ. ಹೌದಾ? ಅದು ಒಂದು ಉದಾಹರಣೆ. ಆದರೆ ಎಲ್ಲ ಕಡೆಗಳಲ್ಲೂ ಕೂಡ, ಈಗ ನಮ್ಮ ಕಡೆಗಳಲ್ಲಿ ದೇವರ ಕಾಡು ಅಂತ ಹೇಳಿ ಅಥವಾ ದೇವರಿಗೆ ಮೀಸಲಿಟ್ಟ ಕಾಡು ಅಂತ ಹೇಳಿ
ಒಂದಷ್ಟು ಕಾಡುಗಳನ್ನ ಸೇಕ್ರೆಡ್ ಫಾರೆಸ್ಟ್ಗಳು ಅಂತ ಹೇಳಿ ಕರಿತೇವೆ. ಆ ಪ್ರತಿಯೊಂದು ಊರುಗಳಲ್ಲಿ ಆ ಸೇಕ್ರೆಡ್ ಫಾರೆಸ್ಟ್ ಅಂತ ಹೇಳಿ ಒಂದು ಫಾರೆಸ್ಟ್ ಅನ್ನ ಇಟ್ಕೊಂಡಿರ್ತಾರೆ. ಅಲ್ಲಿ ಪೂಜೆ ಮಾಡೋದು ಅಥವಾ ಇನ್ಯಾವುದರ ಒಂದು ಇದು ಪದ್ಧತಿಯ ಮೂಲಕ ಆ ಕಾಡುಗಳನ್ನ ಉಳಿಸ್ಕೊಳ್ತಾ ಇರ್ತಾರೆ. ಅಲ್ಲಿರುವಂತಹ ಮರಗಿಡಗಳನ್ನ ಕಡಿಯೋದಕ್ಕೆ ಯಾರು ಬಿಡೋದಿಲ್ಲ. ಹೌದಾ? ಅಫ್ಕೋರ್ಸ್ ಈ ಪದ್ಧತಿ ತುಂಬಾ ಕಡಿಮೆ ಆಗಿದೆ ಈಗ, ಬಟ್ ಹಿಂದಿನ ಕಾಲದಲ್ಲಿ ಈ ಸೇಕ್ರೆಡ್ ಫಾರೆಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಈ ಮೂಲಕ ಅಲ್ಲಿನ ಸ್ಥಳೀಯ ಜನರೂ ಕೂಡ ಅವರ ಇನ್ವಾಲ್ವ್ಮೆಂಟ್ನಿಂದಾಗಿ ತಾವು ಫಾರೆಸ್ಟ್ ಹಾಗೂ ವೈಲ್ಡ್ ಲೈಫ್ ಅನ್ನ ಕನ್ಸರ್ವ್ ಮಾಡಿದಂಥ ಉದಾಹರಣೆಗಳನ್ನು ನಾವು ಗಮನಿಸಬಹುದು. ಹೌದಾ? ಒನ್ ಆಫ್ ದ ಎಕ್ಸಾಂಪಲ್ ಅಷ್ಟೇ. ಸೊ ಇದೇ ರೀತಿ ಬರಿದಾಗಿದ್ದಂತಹ ಈ ಅರಬಾರಿ ರೀಜನ್ ನಲ್ಲಿ ಬರಿದಾಗಿದ್ದಂತಹ ಸಾಲ್ ಫಾರೆಸ್ಟ್ಗಳನ್ನ ಅಲ್ಲಿಯ ಒಬ್ಬ ಅಧಿಕಾರಿ ಹಾಗೂ ಸ್ಥಳೀಯ ಜನರೆಲ್ಲರೂ ಒಟ್ಟುಗೂಡಿ ಅದನ್ನ ಮತ್ತೆ ಪುನಶ್ಚೇತನಗೊಳಿಸಿದಂತ ರೀಸ್ಟೋರ್ ಮಾಡಿದಂಥ ಒಂದು ಉದಾಹರಣೆಯನ್ನು ಕೂಡ ನಾವು ಕೊಡಬಹುದು. ಸೊ ಮುಂದಿನ ಕ್ವೆಶನ್ ನೋಡ್ಬಿಡೋಣ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಇಸ್, ವಾಟ್ ವಾಸ್ ಚಿಪ್ಕೋ ಆಂದೋಲನ್? How did this ಆಂದೋಲನ್ ultimately benefit the local people and the environment? ನೋಡಿ, ಚಿಪ್ಕೋ ಆಂದೋಲನ ಎಲ್ಲಿ ನಡೀತಪ್ಪ? ನಮ್ಮ ಹಿಮಾಲಯ ಪ್ರದೇಶದ ರೀಜನ್ಗಳಲ್ಲಿ. ನೋಡಿ, ಚಿಪ್ಕೋ ಆಂದೋಲನ ಅಥವಾ ಟ್ರೀ ಹಗ್ಗಿಂಗ್ ಮೂವ್ಮೆಂಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕಾಂಟ್ರಿಬ್ಯೂಷನ್ ಆಫ್ ಕಾಮನ್ ಪೀಪಲ್. ಅಗೇನ್ ಇಲ್ಲಿಯೂ ಕೂಡ ನೀವು ಕಾಮನ್ ಪೀಪಲ್ ಹೇಗೆ ಒಂದು ಫಾರೆಸ್ಟ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ತಮ್ಮ ಕೊಡುಗೆಯನ್ನ ನೀಡಿದ್ರು ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ಚಿಪ್ಕೋ ಚಳುವಳಿ, ಅದರ ಮೂಲಕ ನಮ್ಮಲ್ಲಿ ಅಪ್ಪಿಕೋ ಚಳುವಳಿ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಶುರುವಾಯಿತು. ಸರಿನಾ? ಸೊ ಈ ಚಿಪ್ಕೋ ಆಂದೋಲನ ಎಲ್ಲಿ ಶುರುವಾಯಿತು ಅಂತ ಹೇಳಿದ್ರೆ, ಇದು ಹಿಮಾಲಯದಲ್ಲಿನ ಘರ್ವಾಲ್ ರೀಜನ್ ಅಲ್ಲಿ ಕಂಡು ಬರುವಂತಹ ರೇನಿ ಅನ್ನುವಂತಹ ಒಂದು ವಿಲೇಜ್ ನಲ್ಲಿ ನಮಗೆ ಕಂಡು ಬಂದಿತು. ಹೌದಾ? ಸೊ ಇಲ್ಲಿ ಏನಾಯ್ತು, ಇನ್ ದ ಅರ್ಲಿ 1970s ಆ ಸಮಯದಲ್ಲಿ ಒಬ್ಬ ಕಾಂಟ್ರಾಕ್ಟರ್ಗೆ ಅಲ್ಲಿ ಇದ್ದಂತಹ ಆ ಊರಿನ ಸುತ್ತ ಇದ್ದಂಥ ಮರಗಳನ್ನ ಕಡಿಯೋದಕ್ಕೆ ಆ ಕಾಂಟ್ರಾಕ್ಟರ್ಗೆ ಹಕ್ಕು ಸಿಕ್ಕಿರುತ್ತೆ. ಹಾಗೆ ಆ ಕಾಂಟ್ರಾಕ್ಟರ್ ಆ ಮರಗಳನ್ನ ಕಡಿಯುವಂತ ಪ್ರಯತ್ನದಲ್ಲಿ ಇರ್ತಾನೆ. ಆದರೆ ಅಲ್ಲಿದ್ದಂಥ ಹಳ್ಳಿಯ ಜನರಿಗೆ ಆ ಮರಗಿಡಗಳನ್ನ ಅಥವಾ ಕಾಡುಗಳನ್ನ ಕಡಿಯುವಂಥದ್ದು ಇಷ್ಟ ಇರೋದಿಲ್ಲ. ಹೌದಾ? ಸೊ ಹೀಗಾಗಿ ಅವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಆ ಹಳ್ಳಿಯಲ್ಲಿ ಯಾವುದೇ ಗಂಡಸರು ಇಲ್ಲದಂತ ಸಂದರ್ಭದಲ್ಲಿ ಈ ಕಾಂಟ್ರಾಕ್ಟರ್ ಏನ್ ಮಾಡ್ತಾನೆ, ತನ್ನ ಕೆಲಸಗಾರರ ಜೊತೆಗೆ ಆ ಮರಗಳನ್ನ ಕಡಿಯೋದಕ್ಕೆ ಬರ್ತಾನೆ. ಸೊ ಅಂತ ಸಂದರ್ಭದಲ್ಲಿ ಆ ಹಳ್ಳಿಯ ಮಹಿಳೆಯರು, ಈವನ್ ಇನ್ ದ ಆಬ್ಸೆನ್ಸ್ ಆಫ್ ದೇರ್ ಮೆನ್, ಸೊ ಆ ಊರಿನ ಗಂಡಸರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ಧೈರ್ಯ ತೋರಿಸಿ ಆ ಕಾಂಟ್ರಾಕ್ಟರ್ನ ಎದುರು ನಿಂತು ಅಲ್ಲಿ ಹೋಗಿ ಆ ಮರಗಳನ್ನ ತಬ್ಬಿಕೊಂಡು ಹಿಡ್ಕೊಂಡು ಆ ಮರಗಳನ್ನ ಕಡಿದೇ ಇರೋ ರೀತಿ ಪ್ರಿವೆಂಟ್ ಮಾಡ್ತಾರೆ. ದಿಸ್ ವಾಸ್ ದ ಚಿಪ್ಕೋ ಆಂದೋಲನ್ ಮೂವ್ಮೆಂಟ್. ಈ ಮೂಲಕ ಆ ಸ್ಥಳೀಯ ಜನರು ತಮ್ಮ ಇನ್ವಾಲ್ವ್ಮೆಂಟ್ನ ಜೊತೆಗೆ ಕಾಡನ್ನ ಉಳಿಸಿದ್ದು ಆಯಿತು, ಹಾಗೆ ಕಾಡುಗಳು ಉಳ್ಕೊಂಡಿದ್ರಿಂದ ಆ ಎನ್ವಿರಾನ್ಮೆಂಟ್ ಉಳ್ಕೊಂಡಿದ್ದು ಆಯಿತು. ಹೌದಲ್ವಾ? ಆ ಸುತ್ತಮುತ್ತ ಇದ್ದಂಥ ಪರಿಸರ ಹಾಳಾಗಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿದ್ದಂಥ ಕಾಡು ಉಳ್ಕೊಳ್ತು. ಸೊ ಈ ಮೂಲಕ ಲೋಕಲ್ ಪೀಪಲ್ನ ಇನ್ವಾಲ್ವ್ಮೆಂಟ್ ಅನ್ನೋದು ಹೇಗೆ ಒಂದು ಎನ್ವಿರಾನ್ಮೆಂಟ್ನ ಉಳಿಸೋದ್ರಲ್ಲಿ ಸಹಾಯ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹಾಗೆ ಎನ್ವಿರಾನ್ಮೆಂಟ್ ಉಳ್ಕೊಂಡ್ರೆ ನಮ್ಮ ಪರಿಸರದಲ್ಲಿ ಯಾವುದೇ ಒಂದು ರೀತಿಯ ದುಷ್ಪರಿಣಾಮಗಳು ಉಂಟಾಗದೆ ನಾವು ಸಮೃದ್ಧಿಯಾದ ಜೀವನವನ್ನು ನಡೆಸೋದಕ್ಕೆ ಕೂಡ ಸಾಧ್ಯವಾಗುತ್ತೆ. ಹೌದಲ್ವಾ? ಸೊ ದೇರ್ ಈಸ್ ಆಲ್ವೇಸ್ ಒಂಥರ ಸಿಂಬಯೋಟಿಕ್ ರಿಲೇಶನ್ಶಿಪ್. ನಾವು ಚೆನ್ನಾಗಿದ್ದೆ, ನಮ್ಮ ಪರಿಸರ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೇವೆ. ಹೌದಾ? ಸೊ ನಾವು ಪರಿಸರವನ್ನು ಉಳಿಸ್ಕೊಂಡ್ರೆ ಅಲ್ಟಿಮೇಟ್ಲಿ ಅದು ನಮಗೆ ಬೆನಿಫಿಟ್ ಆಗೋದು. ಹೌದಾ? ಸೊ ಇದು ಒಂದು ಮೇಜರ್ ಇನ್ಸಿಡೆಂಟ್ ಇದು. ಸೊ ಇದಾದ ನಂತರ ಈ ಒಂದು ಚಿಪ್ಕೋ ಆಂದೋಲನ ನಮ್ಮ ದೇಶದ ಸಾಕಷ್ಟು ಕಡೆಗಳಲ್ಲಿ, ಸಾಕಷ್ಟು ಭಾಗಗಳಲ್ಲಿ ಇದು ಅಲ್ಲಿದ್ದಂಥ ಸ್ಥಳೀಯ ಜನರನ್ನ ಒಂದು ರೀತಿ ಪ್ರವೋಕ್ ಮಾಡುತ್ತೆ. ಸೊ ಆ ಮೂಲಕ ಆ ಜನರು ಕೂಡ ಧೈರ್ಯ ತೋರಿಸಿ ಅಲ್ಲಿದ್ದಂಥ ತಮ್ಮ ಊರಿನ ಸುತ್ತಮುತ್ತ ಇದ್ದಂಥ ಫಾರೆಸ್ಟ್ಗಳನ್ನ ಅಥವಾ ತಮ್ಮ ಪರಿಸರವನ್ನ ಉಳಿಸ್ಕೊಳ್ಳೋದಕ್ಕೆ ಮುಂದೆ ಬರ್ತಾರೆ ಕೂಡ. ಸರಿನಾ? ಸೊ ಈ ಮೂಲಕ ಚಿಪ್ಕೋ ಆಂದೋಲನ ನಮ್ಮ ಎನ್ವಿರಾನ್ಮೆಂಟ್ನ ಮೇಲೆ ಹಾಗೆ ನಮ್ಮ ಸ್ಥಳೀಯ ಜನರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸರಿನಾ? ಅರ್ಥ ಆಗ್ತಿದ್ಯಾ? ನಿಮ್ಮ ಓನ್ ವರ್ಡ್ಸ್ನಲ್ಲೇ ಕೂಡ ನೀವು ಎಕ್ಸ್ಪ್ಲೇನ್ ಅನ್ನ ಮಾಡಬಹುದು. ಹೌದಾ? ಅದನ್ನು ಹೊರತಾಗಿ ಫಾರೆಸ್ಟ್ ಆರ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ತುಂಬಾ ಸಿಂಪಲ್, 2 ಮಾರ್ಕ್ ಕ್ವೆಶ್ಚನ್. ಫಾರೆಸ್ಟ್ ಆರ್ ರಿಸರ್ವಾಯರ್ಸ್ ಆಫ್ ಡೈವರ್ಸಿಟಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ವಿಧವಾದ ಪಕ್ಷಿಗಳು, ಪ್ರಾಣಿಗಳು ಅಥವಾ ವಿಧವಾದ ಲೈಫ್ ಫಾರ್ಮ್ಸ್ಗಳು ಎಲ್ಲವನ್ನೂ ಕೂಡ ನಾವು ಗಮನಿಸಬಹುದು. ಆ ರೀತಿಯಾದ ಡೈವರ್ಸಿಟಿ ನಮಗೆ ಎಲ್ಲಿ ಕಾಣಿಸುತ್ತೆ? ಫಾರೆಸ್ಟ್ಗಳಲ್ಲಿ ಕಾಣಿಸುತ್ತೆ. ಈ ಕಾರಣಕ್ಕಾಗಿಯೇ ನಾವು ಫಾರೆಸ್ಟ್ಗಳನ್ನ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ಹೇಳಿ ಕರಿತೇವೆ. ಹಾಗೂ ಈ ಹಾಟ್ಸ್ಪಾಟ್ಸ್ಗಳಲ್ಲಿ ಏನಾಗಿರುತ್ತೆ, ಸಾಮಾನ್ಯವಾಗಿ ಎಂಡೇಂಜರ್ಡ್ ಸ್ಪೀಸೀಸ್ಗಳೆಲ್ಲವುಗಳು ಕೂಡ ನಮಗೆ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಅಂತ ಹೇಳಿದ್ರೆ ಒಂದು ಮಟ್ಟದಲ್ಲಿ ಅಲ್ಲಿ ಹ್ಯೂಮನ್ ಇಂಟರಾಕ್ಷನ್ ಇಂದಾಗಿ ಆ ವೆಜಿಟೇಷನ್ ಹಾಳಾಗೋಗಿ ಕೆಲವೊಂದಷ್ಟು ಪ್ರೀಶಿಯಸ್ ಸ್ಪೀಷೀಸ್ಗಳು ಉಳ್ಕೊಂಡಿರುತ್ತೆ ಅಲ್ಲಿ.
ಹೌದಾ? ಸೊ ಈ ರೀತಿಯಾದ ಡೈವರ್ಸಿಟಿ ಅನ್ನೋದು ನಮಗೆ ಎಲ್ಲಿ ಕಂಡು ಬರುತ್ತೆ? ಫಾರೆಸ್ಟ್ಗಳಲ್ಲಿ ಕಂಡು ಬರುತ್ತೆ. ಈ ಕಾರಣಕ್ಕಾಗಿಯೇ ನಾವು ಫಾರೆಸ್ಟ್ಗಳನ್ನು ನಾವು ಬಯೋಲಾಜಿಕಲ್ ಹಾಟ್ಸ್ಪಾಟ್ಸ್ ಅಂತ ಹೇಳಿ ಕರಿತೇವೆ. ಫಾರೆಸ್ಟ್ ಆರ್ ಆಲ್ಸೋ ಅಂಡರ್ ಸಿವಿಯರ್ ಥ್ರೆಟ್ ಡ್ಯೂ ಟು ಹ್ಯಾಬಿಟೆಟ್ ಲಾಸ್. ಹೌದಾ? ಕ್ಲೈಮೇಟ್ ಚೇಂಜ್ ಅಂಡ್ ಎಕ್ಸ್ಟೆನ್ಸಿವ್ ಸ್ಪೀಸೀಸ್ ಲಾಸ್, ಹೆನ್ಸ್ ದೇ ಆರ್ ಕನ್ಸಿಡರ್ಡ್ ಆಸ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ಹೌದಾ? ಫಾರೆಸ್ಟ್ಗಳು ತಮ್ಮ ನ್ಯಾಚುರಲ್ ಹ್ಯಾಬಿಟೆಟ್ ಅನ್ನ ಕಳ್ಕೊಳ್ತಾ ಇದೆ. ಕಾರಣ ಎಷ್ಟೇ? ಹ್ಯೂಮನ್ ಇಂಟಿವೇಷನ್. ಅಂದ್ರೆ ಮನುಷ್ಯರು ತಮ್ಮ ದುರುದ್ದೇಶಕ್ಕೋಸ್ಕರ ನಾವು ಫಾರೆಸ್ಟ್ಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೇವೆ. ಸೊ ದಟ್ ಈಸ್ ರಾಂಗ್. ಫಾರೆಸ್ಟ್ ಹೇಗಿದೆಯೋ ಹಾಗೆ ಬಿಟ್ಟಿದ್ರೆ ಅಲ್ಲಿರುವಂತಹ ವೆಜಿಟೇಷನ್ ಹಾಗೆ ಉಳ್ಕೊಳ್ಳೋದು. ಹೌದಾ? ಸೊ ಹೀಗಾಗಿ ನಮ್ಮ ಪರಿಸರದಲ್ಲಿರುವಂತಹ ಆ ಸ್ಪೀಷೀಸ್ಗಳ ಸಂಖ್ಯೆ ಅನ್ನೋದು ಕೂಡ ಕಡಿಮೆ ಆಗ್ತಾ ಇದೆ ಬಿಕಾಸ್ ಆಫ್ ಓವರ್ ಎಕ್ಸ್ಪ್ಲಾಯ್ಟೇಷನ್ ಅಷ್ಟೇ. ಸೊ ಹೀಗಾಗಿ ನಾವು ಫಾರೆಸ್ಟ್ಗಳನ್ನು ಬಯೋಲಾಜಿಕಲ್ ಅಥವಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ಹೇಳಿ ಕರಿತೇವೆ. ಸಿಂಪಲ್. ಓಕೆನಾ? ಮುಂದಿನ ಕ್ವೆಶ್ಚನ್ ನೋಡ್ಬಿಡೋಣ. ಮೆನ್ಷನ್ ದ 2 ಅಡ್ವಾಂಟೇಜಸ್ ಆಫ್ ಬಿಲ್ಡಿಂಗ್ ಡ್ಯಾಮ್ಸ್. ತುಂಬ ಸಿಂಪಲ್ ಆಗಿ ಡ್ಯಾಮ್ಸ್ಗಳನ್ನು ಬಿಲ್ಡ್ ಮಾಡೋದ್ರಿಂದ ನಮಗೇನು ಗೊತ್ತು? ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಸ್ಟೋರ್ ಮಾಡಿಟ್ಕೊಳ್ಬೋದು ಫಾರ್ ಲಾಂಗರ್ ಡ್ಯೂರೇಷನ್. ಹೌದಾ? ಸೊ ಇಲ್ಲಿ ನಮಗೆ ಯಾವುದೋ ಒಂದಷ್ಟು ಸೀಸನ್ಸ್ಗಳಲ್ಲಿ ಮಾತ್ರ ಮಳೆ ಬರುತ್ತೆ ಅಂತ ಗೊತ್ತು. ಹೀಗೆ ಬಂದಂಥ ಮಳೆ ನಮಗೆ ವರ್ಷ ಪೂರ್ತಿ ಬೇಕಲ್ವಾ? ನೀರಿನ ಅವಶ್ಯಕತೆ ನಮಗೆ ವರ್ಷ ಪೂರ್ತಿ ಇದೆ, ಆದರೆ ಮಳೆ ಕೆಲವೊಂದಷ್ಟು ತಿಂಗಳು ಮಾತ್ರ ಬರುತ್ತೆ. ಸೊ ಈಗ ನಾವು ಲಾರ್ಜ್ ಡ್ಯಾಮ್ಸ್ಗಳಲ್ಲಿ ನೀರನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ವಾಟರ್ ಈಸ್ ಅವೈಲಬಲ್ ಥ್ರೂ ಔಟ್ ದ ಇಯರ್. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಇಫ್ ವಾಟರ್ ಈಸ್ ಅವೈಲಬಲ್ ವಿ ಕ್ಯಾನ್ ಯೂಸ್ ಇಟ್ ಇನ್ ಆರ್ ಇರಿಗೇಷನ್, ನೀರಾವರಿಗೋಸ್ಕರ ಬಳಸ್ಕೊಳ್ಬಹುದು. ಹಾಗೇ ಲಾರ್ಜ್ ಡ್ಯಾಮ್ಸ್ಗಳಿಂದ ನಾವು ಎಲೆಕ್ಟ್ರಿಸಿಟಿಯನ್ನು ಕೂಡ ಉತ್ಪಾದನೆ ಮಾಡಬಹುದು. ಹೌದಾ? ಇದು ದೊಡ್ಡ ದೊಡ್ಡ ಡ್ಯಾಮ್ಸ್ಗಳಿಂದ ಇರುವಂತಹ ಅಡ್ವಾಂಟೇಜಸ್ಗಳು. ಅಗೈನ್ ದರ್ ಆರ್ ಡಿಸ್ಅಡ್ವಾಂಟೇಜಸ್. ಸೋಷಿಯಲ್ ರೀಸನ್ಸ್ಗಳು, ಎಕನಾಮಿಕಲ್ ರೀಸನ್ಸ್ಗಳು, ಹಾಗೆ ಎನ್ವಿರಾನ್ಮೆಂಟಲ್ ರೀಸನ್ಸ್ಗಳನ್ನ ನೀವು ಆಲ್ರೆಡಿ ಕಲ್ತಿದ್ದೀರಾ. ಹೌದಲ್ವಪ್ಪ? ಸೊ ಈ 2 ಅಡ್ವಾಂಟೇಜಸ್ಗಳಾಗುತ್ತೆ. ಓಕೆನಾ? ಹಾಗೆ ವಾಟ್ ಈಸ್ ವಾಟರ್ ಹಾರ್ವೆಸ್ಟಿಂಗ್? ಹೌ ಕ್ಯಾನ್ ದಿಸ್ ಟೆಕ್ನಿಕ್ ಹೆಲ್ಪ್ ಇನ್ ದ ಕನ್ಸರ್ವೇಷನ್ ಆಫ್ ವಾಟರ್? ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಏನು? ತುಂಬ ಸಿಂಪಲ್ ಆಗಿ ನಿಮಗೆ ವಾಟರನ್ನು ಹಿಡಿದಿಟ್ಟುಕೊಂಡು ಸಂರಕ್ಷಣೆ ಮಾಡುವಂಥ ಒಂದು ಸೈಂಟಿಫಿಕ್ ಪದ್ಧತಿಗೆ ನಾವು ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಾ? ಹೌದಲ್ವಾ? ಸೊ ಈ ಮೂಲಕ, ಈ ಟೆಕ್ನಿಕನ್ನು ಬಳಸೋದ್ರ ಮೂಲಕ ಹೇಗೆ ವಾಟರ್ ಕನ್ಸರ್ವ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಟಿಮೇಟ್ಲಿ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದ್ರಿಂದ ನಮ್ಮ ಅಂಡರ್ ಗ್ರೌಂಡ್ ವಾಟರ್ ಲೆವೆಲ್ ಅನ್ನೋದು ಇಂಪ್ರೂವ್ ಆಗ್ತಾ ಇದೆ. ಅಂಡರ್ ಗ್ರೌಂಡ್ ವಾಟರ್ ಇಂಪ್ರೂವ್ ಆದರೆ ಆಬ್ವಿಯಸ್ಲಿ ನಮಗೆ ನೀರು ಫಾರ್ ಎವರ್, ಅಂದ್ರೆ ಲಾಂಗರ್ ಡ್ಯೂರೇಷನ್ ವರೆಗೆ ನಮಗೆ ಸಿಕ್ಕುತ್ತೆ. ಎಲ್ಲಿ ಬಾವಿ ತೋಡಿದ್ರೂ ನಮಗೆ ನೀರು ಸಿಕ್ಕುತ್ತೆ. ಹೌದಾ? ಹಾಗೆ ಆ ಸಾಯಿಲ್ನ ಮಾಯಿಶ್ಚರ್ ಕಂಟೆಂಟ್ ಅನ್ನೋದು ಉಳ್ಕೊಳ್ಳುತ್ತೆ. ಸೊ ಅಲ್ಟಿಮೇಟ್ಲಿ ನೀರನ್ನು ನಾವು ಹಿಡಿದು ಸ್ಟೋರ್ ಮಾಡಿಟ್ಕೊಳ್ಳೋದು ನಮ್ಮ ಅಂಡರ್ಗ್ರೌಂಡ್ ವಾಟರನ್ನು ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಬಯೋಮಾಸ್ ಪ್ರೊಡಕ್ಷನನ್ನು ಹೆಚ್ಚು ಮಾಡಲಿಕ್ಕೆ. ಇದು ವಾಟರ್ ಹಾರ್ವೆಸ್ಟಿಂಗ್ನಿಂದ ಉಂಟಾಗುವಂಥ ಒಂದು ಲಾಭ. ಓಕೆನಾ? ಸೊ ಅಲ್ಟಿಮೇಟ್ಲಿ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋದು ನಮಗೆ ನಮ್ಮ ಅಂಡರ್ಗ್ರೌಂಡ್ ವಾಟರನ್ನು ಕನ್ಸರ್ವ್ ಮಾಡಿ ಹೆಚ್ಚಿನ ಬಯೋಮಾಸ್ ಅನ್ನೋದು ಉತ್ಪತ್ತಿ ಆಗಲಿಕ್ಕೆ ಸಹಾಯ ಮಾಡ್ತಾ ಇದೆ. ಸರಿನಾ? ಸೊ ಈ ರೀತಿಯಾಗಿ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋದು ನಮಗೆ ಸಹಾಯ ಮಾಡ್ತಾ ಇದೆ. ಸಿಂಪಲ್. ಅರ್ಥ ಆಗ್ತಿದ್ದಿಲ್ಲಪ್ಪ? ಸೊ ವಾಟರ್ ಹಾರ್ವೆಸ್ಟ್ ಮಾಡೋದ್ರ ಮೂಲಕ ನಾವು ಅಗೈನ್ ಸಣ್ಣದಾದ ವಾಟರ್ ಟೆಕ್ನಿಕ್ಸ್ಗಳಿದೆ, ದೊಡ್ಡ ಲಾರ್ಜರ್ ಡ್ಯಾಮ್ಸ್ಗಳಿದೆ. ಲಾರ್ಜರ್ ಡ್ಯಾಮ್ಸ್ಗಳಿಂದ ನಾವು ಅಗೈನ್ ಅಥವಾ ಎಲ್ಲ ರೀತಿಯ ವಾಟರ್ ಹಾರ್ವೆಸ್ಟಿಂಗ್ ಇಂದ ನಾವು ಇರಿಗೇಷನ್ಗೆ ನೀರನ್ನು ಬಳಸ್ಕೊಳ್ಬಹುದು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಗೈನ್ ಇಟ್ ಇಂಪ್ರೂವ್ಸ್ ಬಯೋಮಾಸ್. ಆ ಇರಿಗೇಷನ್ನ ಜೊತೆಗೆ ನಾವು ಅಂಡರ್ಗ್ರೌಂಡ್ ವಾಟರನ್ನು ಕೂಡ ಬಳಸ್ತಾ ಇದೀವಿ, ಅಂಡರ್ಗ್ರೌಂಡ್ ವಾಟರ್ನ ಇಂಪ್ರೂವ್ ಮಾಡ್ತಾ ಇದೀವಿ ಅನ್ನೋದು ಇಲ್ಲಿ ನಮಗೆ ಮುಖ್ಯವಾಗಿ ಆಗ್ತಾ ಇರುವಂಥ ಲಾಭ ಆಗಿದೆ. ಸಿಂಪಲ್. ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ಓಕೆ. Building big dams gives rise to some problems. List 3 main problems that may arise. Suggest a solution to any one of these problems. ನೋಡಿ, ಈ ಡಿಸ್ಕಷನ್ ನಾವು ಆಲ್ರೆಡಿ ಮಾಡಿದ್ದೇವೆ. ದೊಡ್ಡ ಡ್ಯಾಮ್ಸ್ಗಳನ್ನು ಕಟ್ಟೋದ್ರಿಂದ ಏನೇನು ಪ್ರಾಬ್ಲಮ್ಸ್ಗಳಿದೆಯಪ್ಪ? ಸೋಷಿಯಲ್ ಪ್ರಾಬ್ಲಮ್ಸ್ಗಳಿದೆ, ಎಕನಾಮಿಕಲ್ ಪ್ರಾಬ್ಲಮ್ಸ್ಗಳಿದೆ, ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ಗಳಿದೆ. ಹೌದಾ? ಯಾಕೆ? ಅಗೈನ್ ತುಂಬ ಸಿಂಪಲ್ ಆಗಿ ನಾವು ಹೇಳೋದಾದ್ರೆ, ಆ ಬಿಲ್ಡಿಂಗ್, ಒಂದು ಡ್ಯಾಮನ್ನು ಬಿಲ್ಡ್ ಮಾಡಿದಾಗ ಅಲ್ಲಿ ಉಂಟಾಗುವಂಥ ತೊಂದರೆಗಳಿಗೆ ಸರಿಯಾದ ಕಾಂಪನ್ಸೇಷನ್ ಸಿಗೋದಿಲ್ಲ. ಎಷ್ಟೋ ಸರ್ತಿ ವರ್ಷಗಳ ಗಟ್ಟಲೆ ಜನರು ಅಲದಾಡಬೇಕಾಗತ್ತೆ. ಹೌದಾ? ನಾವು ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ, ಆ ಕಾಂಪನ್ಸೇಷನ್ ಏನಿದೆ, ಆ ಡ್ಯಾಮ್ಸ್ನ ಕಟ್ಟಿದಾಗ ಅಲ್ಲಿ ಉಂಟಾಗುವಂತಹ ಒಂದು ತೊಂದರೆಗಳೇನಿದೆ, ಅಲ್ಲಿದ್ದಂತಹ ಸ್ಥಳೀಯ ಜನರಿಗಾಗುವಂಥ ತೊಂದರೆಗಳಾಗಿರ್ಬೋದು, ಅಥವಾ ಆ ಬಯೋಡೈವರ್ಸಿಟಿ ಅಥವಾ ಫಾರೆಸ್ಟ್ ರೀಜನ್ ಇದ್ದಿದ್ದೇನಾದರೂ ಮತ್ತೆ ಡಿಫಾರೆಸ್ಟೇಷನ್ ಆದರೆ, ಅಥವಾ ಆ ಹ್ಯಾಬಿಟೇಟ್ ಲಾಸ್ ಆಗೋದ್ರೆ ಉಂಟಾಗುವಂಥ ತೊಂದರೆಗಳನ್ನು ನಾವು ಮತ್ತೆ ಕಾಂಪನ್ಸೇಟ್ ಮಾಡಬೇಕು. ಹೌದಾ? ಆ ಹಳ್ಳಿ ಅಥವಾ ಆ ಜನರಿಗೆ ಸರಿಯಾದ ಕಾಂಪನ್ಸೇಷನ್ ಸಿಗಬೇಕು.
ಇಫ್ ಇನ್ ಕೇಸ್ ಫಾರೆಸ್ಟ್ ಹಾಳಾಯಿತು ಅಂತ ಹೇಳಿದ್ರೆ ಒಂದು ಗಿಡಕ್ಕೆ 10 ಗಿಡನ ನೆಡುವಂಥ ಶಕ್ತಿ ಇರಬೇಕು, ಆ ಗಿಡಗಳನ್ನು ಮತ್ತೆ ಬೆಳೆಸಬೇಕು, ಕಾಡನ್ನು ಮತ್ತೆ ಹುಟ್ಟಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಕನಿಷ್ಠ ಪಕ್ಷ. ಹೌದಾ? ಸೊ ಈ ರೀತಿಯಾಗಿ ಮಾಡೋದ್ರಿಂದ ಲಾರ್ಜ್ ಡ್ಯಾಮ್ಸ್ಗಳನ್ನು ಕಟ್ಟೋದ್ರಿಂದ ಉಂಟಾಗುವಂಥ ತೊಂದರೆಗಳನ್ನು ನಾವು ಕಡಿಮೆ ಮಾಡ್ಬೋದು. ಸಿಂಪಲ್, ವೆರಿ ಕಾಮನ್. ನೀವು ಕಾಮನ್ ಸೆನ್ಸನ್ನು ಬಳಸಿದ್ರು ಕೂಡ ನೀವು ಇದರಲ್ಲಿ ಆನ್ಸರ್ ಮಾಡ್ಬೋದು. ಸರಿನಾ? ಈ ರೀತಿಯಾದ ಕ್ವೆಶನ್ಸ್ಗಳನ್ನು ಬಂದರೆ ಓಕೆನಾ? ಸೊ ಅ ಪ್ರಾಪರ್ ಕಂಪನ್ಸೇಷನ್ ಮಸ್ಟ್ ಬಿ ಗಿವನ್ ಟು ದ ಲೋಕಲ್ ಪೀಪಲ್ ಹೂ ಆರ್ ರೆಂಡರ್ಡ್ ಆರ್ ರಿಲೊಕೇಟೆಡ್. ಹೌದಾ? ಬಿಕಾಸ್ ಆಫ್ ದ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಲಾರ್ಜ್ ಡ್ಯಾಮ್ಸ್. ಹೌದಾ? ಸೋಷಿಯಲ್ ಪ್ರಾಬ್ಲಮ್ಸ್, ಎಕನಾಮಿಕ್ ಪ್ರಾಬ್ಲಮ್ಸ್ ಹಾಗೂ ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ಸ್ಗಳ ಬಗ್ಗೆ ನಿಮಗೆ ಆಲ್ರೆಡಿ ತಿಳಿಸಿದ್ದೇನೆ. ಈಗ ಸೋಷಿಯಲ್ ಪ್ರಾಬ್ಲಮ್ಸ್ಗಳಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಅಲ್ಲಿರುವಂತಹ ಲಾರ್ಜ್ ಲೋಕಲ್ ಪೀಪಲ್ಸ್ಗಳ ಮೇಲೆ ಎಫೆಕ್ಟ್ ಆಗುತ್ತೆ, ಅವರಿಗೆ ಸರಿಯಾದ ಸಫಿಷಿಯಂಟ್ ಕಾಂಪನ್ಸೇಷನ್ ಸಿಗೋದಿಲ್ಲ. ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ, ಈಗ ಲಾರ್ಜ್ ಡ್ಯಾಮ್ಸ್ ಅಂತ ಹೇಳಿದ್ರೆ ಹೆಚ್ಚಿನ ಹಣ ವ್ಯಯ ಆಗಿರುತ್ತೆ, ಅದಕ್ಕೆ ಸರಿಯಾದ ಉಪಯೋಗ ಆದರೆ ಮಾತ್ರ ಅದರಿಂದ ನಮಗೆ ಲಾಭ, ಇಲ್ಲ ಅಂತ ಹೇಳಿದ್ರೆ ತುಂಬ ದುಡ್ಡು ವೆಚ್ಚ ಆಗುತ್ತೆ. ಹಾಗೆ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ಗಳು, ಅಲ್ಲಿದ್ದಂಥ ಸುತ್ತಮುತ್ತಲಿನ ಬಯೋಡೈವರ್ಸಿಟಿ ಅಥವಾ ನ್ಯಾಚುರಲ್ ಹ್ಯಾಬಿಟೇಟ್ ಅನ್ನೋದನ್ನು ಲಾಸ್ ಆಗಿ ಆಬ್ವಿಯಸ್ಲಿ ನಮಗೆ ಅದರಿಂದ ದುಷ್ಪರಿಣಾಮಗಳು ಉಂಟಾಗುತ್ತಲ್ವಾ. ಸೊ ಓವರ್ ಆಲ್ ಆಗಿ ಈ ದುಷ್ಪರಿಣಾಮಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರಿಯಾದ ಕಾಂಪನ್ಸೇಷನ್ಗಳನ್ನು ನಾವು ಕೊಡ್ತಾ ಹೋದರೆ ಲಾರ್ಜ್ ಡ್ಯಾಮ್ಸ್ಗಳಿಂದ ನಮಗೆ ತೊಂದರೆ ಏನಾಗೋದಿಲ್ಲ. ಓಕೆನಾ? ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್ ರಿಸಲ್ಟ್ಸ್ ಇನ್ ಗ್ಲೋಬಲ್ ವಾರ್ಮಿಂಗ್. ಗಿವ್ ರೀಸನ್ಸ್ ಟು ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್. ನಮಗೆಲ್ಲ ಗೊತ್ತಿದೆ, ಫಾಸಿಲ್ ಫ್ಯೂಲ್ಸ್ಗಳನ್ನು ಬರ್ನ್ ಮಾಡೋದ್ರಿಂದ ನಮಗೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಅಥವಾ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅಥವಾ ಆಕ್ಸೈಡ್ಸ್ ಆಫ್ ಸಲ್ಫರ್ ಈ ರೀತಿಯಾದ ಗ್ಯಾಸಸ್ಗಳು ರಿಲೀಸ್ ಆಗುತ್ತೆ ಅಂತ ನಮಗೆ ಗೊತ್ತು. ಈ ಗ್ಯಾಸಸ್ಗಳು ಯಾವಾಗ ಫಾಸಿಲ್ ಫ್ಯೂಲ್ಸ್ಗಳು ಸರಿ ಪ್ರಮಾಣದಲ್ಲಿ ಬರ್ನ್ ಆಗದೆ ಇದ್ದಾಗ ನಿಮಗೆ ಈ ರೀತಿಯಾದ ಎಲ್ಲ ರೀತಿಯ ಗ್ರೀನ್ ಹೌಸ್ ಗ್ಯಾಸಸ್ಗಳು ಆಬ್ವಿಯಸ್ಲಿ ರಿಲೀಸ್ ಆಗುತ್ತೆ ಅಂತ ನಮಗೆ ಗೊತ್ತು. ಹೌದಾ? ಸೊ ಈ ಗ್ರೀನ್ ಹೌಸ್ ಗ್ಯಾಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನು ಕಾಸ್ ಮಾಡುವಂಥದ್ದು ನಮ್ಮ ಕಾರ್ಬನ್ ಡೈಆಕ್ಸೈಡ್ ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಹೌದಾ? ಸೊ ಇದೇನು ಮಾಡುತ್ತೆ, ನಮ್ಮ ಸೂರ್ಯನಿಂದ ಬಂದಂಥ ರೇಡಿಯೇಷನ್ ಅನ್ನ ನಮ್ಮ ಭೂಮಿಯಿಂದ ಹೊರ ಹೋಗದಂತೆ ಹಿಡಿದಿಟ್ಕೊಂಡು ಅಥವಾ ಸನ್ ರೇಡಿಯಂಟ್ ಅಥವಾ ರೇಡಿಯೇಷನ್ ಎನರ್ಜಿ ಏನಿದೆ, ಆ ಸನ್ಸ್ ಎನರ್ಜಿ ಏನಿದೆ ಅದನ್ನು ಟ್ರ್ಯಾಪ್ ಮಾಡಿ ಹಿಡಿದಿಟ್ಕೊಂಡು ನಮ್ಮ ಅರ್ತ್ನ ಟೆಂಪರೇಚರ್ ಅನ್ನೋದು ಓವರ್ ಆಲ್ ಆಗಿ ಇನ್ಕ್ರೀಸ್ ಆಗೋ ರೀತಿ ಮಾಡುತ್ತೆ. ಇದನ್ನೇ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರಿತೇವೆ. ಯಾವಾಗ ಭೂಮಿಯ ಟೆಂಪರೇಚರ್ ಅನ್ನೋದು ಇನ್ಕ್ರೀಸ್ ಆಗುತ್ತೋ ಬಿಕಾಸ್ ಆಫ್ ದಿಸ್ ಗ್ರೀನ್ ಹೌಸ್ ಎಫೆಕ್ಟ್, ಇನ್ ದಟ್ ಕಂಡೀಷನ್ ಈಸ್ ಕಾಲ್ಡ್ ಆಸ್ ವಾಟ್? ಗ್ಲೋಬಲ್ ವಾರ್ಮಿಂಗ್. ಈ ಗ್ಲೋಬಲ್ ವಾರ್ಮಿಂಗಿಗೆ ಕಾರಣವಾಗ್ತಿರುವಂಥದ್ದು ಯಾವುದು? ಗ್ರೀನ್ ಹೌಸ್ ಗ್ಯಾಸಸ್ಗಳು. ಈ ಗ್ರೀನ್ ಹೌಸ್ ಗ್ಯಾಸಸ್ಗಳು ಏನು ಮಾಡುತ್ತೆ, ಸೂರ್ಯನ ಎನರ್ಜಿಯನ್ನ ಅಥವಾ ಸೋಲಾರ್ ಎನರ್ಜಿಯನ್ನ ಹಿಡಿದಿಟ್ಕೊಂಡು ಆ ಎನರ್ಜಿ ಅನ್ನೋದು ಅಥವಾ ಆ ಟೆಂಪರೇಚರ್ ಅನ್ನೋದು ಹೀಟ್ ಎನರ್ಜಿ ಅಂತ ನೀವು ಅನ್ಕೊಳ್ಳಿ. ಈ ಹೀಟ್ ಎನರ್ಜಿ ನಮ್ಮ ಅರ್ತ್ ಅಟ್ಮಾಸ್ಫಿಯರ್ನ ಎಸ್ಕೇಪ್ ಆಗದೆ ಇರೋ ರೀತಿ ಹಿಡಿದಿಟ್ಕೊಂಡು ನಮ್ಮ ಓವರ್ ಆಲ್ ಟೆಂಪರೇಚರ್, ನಮ್ಮ ಭೂಮಿಯ ಓವರ್ ಆಲ್ ಟೆಂಪರೇಚರ್ ಅನ್ನೋದು ಜಾಸ್ತಿ ಆಗೋ ರೀತಿ ಮಾಡುತ್ತವೆ. ಸಿಂಪಲ್, ಅರ್ಥ ಆಗ್ತಿದೆಯಪ್ಪ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡ್ಬಿಡೋಣ. ಗಿವ್ ಒನ್ ಎಕ್ಸಾಂಪಲ್ ಫ್ರಮ್ ಯುವರ್ ಡೈಲಿ ಲೈಫ್ ವೇರ್ the household waste can be effectively reused and recycled respectively. ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡಿ. ರೀಯೂಸ್ ಮಾಡೋದಾದ್ರೆ ನೋಡಿ, ರೀಯೂಸ್ ಎಕ್ಸಾಂಪಲ್ ನೋಡಿ. ಈಗ ಪ್ಲಾಸ್ಟಿಕ್ ಬಾಟಲ್ಸ್ಗಳು that we get with jams and pickles can be reused for the storing things in the kitchen. ಸಿಂಪಲ್, ಹೌದಾ? ಈಗ ನಾವು ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನ ನಾವು ತರ್ತಾ ಇದ್ದೀವಿ. ಆ ಪ್ಲಾಸ್ಟಿಕ್ ಬಾಟಲ್ಸ್ ಅಥವಾ ಗಾಜಿನ ಬಾಟಲ್ ಏನಿದೆ, ಯಾವುದೋ ಒಂದು ವಿಷಯಕ್ಕೆ ತಂದಿದ್ದೀವಿ, ಅಗೈನ್ ಅದೇ ಆ ಬಾಟಲನ್ನು ನಾವು ಮತ್ತೆ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ರೀಯೂಸ್ ಆಗುತ್ತೆ. ಹೌದಲ್ವಾ? ಸೊ ಈಗ ಅಗೈನ್ ಇಲ್ಲಿ ರೀಪರ್ಪಸ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ಕೂಡ ನೀವು ಗಮನಿಸಬಹುದು. ಒಂದು ಉದ್ದೇಶಕ್ಕೆ ತಂದು ಇನ್ನೊಂದು ಉದ್ದೇಶಕ್ಕೆ ಬಳಸೋದು. ಹೌದಾ? ಈಗ ಪಿಕ್ಕಲ್ಗೆ ತಂದಂಥ ಒಂದು ಬಾಟ್ಲಿಯನ್ನು ಮತ್ತೆ ಬಿಸಾಡದೆ ಮತ್ತೆ ಅದರಲ್ಲೇ ಪಿಕ್ಕಲ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ನಾವು ಬಳಸಿದ್ರೆ ಅದು ರೀಯೂಸ್ ಆಗುತ್ತಾ? ಸೊ ಈ ರೀತಿಯಾಗಿ, ಹೌದಾ? ಯಾವ ಪರ್ಪಸ್ಗೆ ತಂದಿರ್ತೀವಿ, ಆ ಪರ್ಪಸ್ಸನ್ನು ಮುಗಿದ ಮೇಲೆ ಇನ್ನೊಂದು ಪರ್ಪಸ್ಗೆ ಬಳಸಿದ್ರೆ ಅದನ್ನು ರೀಪರ್ಪಸ್ ಅಂತ ಹೇಳಿ ಕರಿಬಹುದು. ಆ ಒಟ್ಟಾರೆಯಾಗಿ ನಾವು ಅಲ್ಲಿ ಏನು ಮಾಡ್ತಾ ಇದೀವಿ, ಆ ತಂದಂಥ ಒಂದು ಪ್ರಾಡಕ್ಟನ್ನು ಮತ್ತೆ ಬಳಸ್ತಾ ಇದೀವೋ ಇಲ್ವೋ, ಹಾಗಾಗಿ ಅದನ್ನು ನಾವು ರೀಯೂಸ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಹೌದಾ? ರೀಯೂಸ್ ಮಾಡ್ತಾ ಇದೀವಿ ಅದನ್ನು. ಓಕೆ, ಹಾಗೆ ರೀಸೈಕಲ್ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಪೇಪರ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಮೆಟಲ್ಸ್ಗಳಾಗಿರ್ಬೋದು, ಇವುಗಳನ್ನು ನಾವು ಕಲೆಕ್ಟ್ ಮಾಡಿ ಅದನ್ನು ಮತ್ತೆ ಪ್ರೋಸೆಸ್ ಮಾಡಿ ಇನ್ನೊಂದು ಹೊಸ ಉತ್ಪನ್ನವನ್ನು ನಾವು ಹೊಸ ಉತ್ಪನ್ನವನ್ನು ನಾವು ಫಾರ್ಮ್ ಮಾಡುವಂಥದ್ದಾಗಿರ್ಬೋದು ಅಥವಾ ಉತ್ಪಾದನೆ ಮಾಡುವಂಥದ್ದಾಗಿರ್ಬೋದು, ಅದನ್ನು ನಾವು ರೀಸೈಕಲ್ ಅಂತ ಹೇಳಿ ಕರಿತೇವೆ. ಹೌದಾ? ಸೊ ವಿ ಶುಡ್ ಕಲೆಕ್ಟ್ ಯೂಸ್ಡ್ ಅಂಡ್ ಡಿಸ್ಕಾರ್ಡೆಡ್ ಐಟಮ್ಸ್ ಲೈಕ್ ಪೇಪರ್, ಪ್ಲಾಸ್ಟಿಕ್ ಆರ್ ಗ್ಲಾಸ್ ಅಂಡ್ ಮೆಟಲ್ಸ್ ಅಂಡ್ ಸೆಂಡ್ ದೆಮ್ ಟು ರೆಸ್ಪೆಕ್ಟಿವ್ ಇಂಡಸ್ಟ್ರೀಸ್ ಫಾರ್ ಮೇಕಿಂಗ್ ಫ್ರೆಶ್ ಪ್ಲಾಸ್ಟಿಕ್, ಫ್ರೆಶ್ ಪೇಪರ್ ಆರ್ ಫ್ರೆಶ್ ಮೆಟಲ್ ಆಬ್ಜೆಕ್ಟ್ಸ್ಗಳು. ಸಿಂಪಲ್. ಸೊ ಈ ಮೂಲಕ ನಾವು ನಮ್ಮ ದಿನನಿತ್ಯದಲ್ಲಿ ನಮಗೆ ಸಾಧ್ಯವಾದ ರೀತಿಯಲ್ಲಿ ನಾವು ವೇಸ್ಟ್ ಜನರೇಷನ್ ಅನ್ನು ಕಡಿಮೆ ಮಾಡಬಹುದು. ಹೌದಾ? ಹಾಗೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಕೂಡ ಆಗಿರ್ಬೋದು. ಓಕೆ, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅನ್ನೋ ವಿಷಯಕ್ಕೆ ಬಂದಾಗ ನೀವು ಅಗೈನ್ ವಾಟ್ ಆರ್ ದ ಮೇಜರ್ ವೇಸ್ ಇನ್ ವಿಚ್ ವಿ ಕ್ಯಾನ್ ಬಿ ಎನ್ವಿರಾನ್ಮೆಂಟಲಿ ಫ್ರೆಂಡ್ಲಿ ಅಂತ ಹೇಳಿದ್ರೆ ಯೂಸ್ ಆಫ್ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು. ಒಬ್ಬ ವ್ಯಕ್ತಿ ಒಂದು ಕಾರನ್ನು ಬಳಸ್ಕೊಳ್ಳೋದಕ್ಕಿಂತ
ಒಟ್ಟಾಗಿ 80 ಜನ ಒಂದು ಲೋಕಲ್ ಬಸ್ನಲ್ಲಿ ನಾವು ಟ್ರಾವೆಲ್ ಮಾಡಿದ್ರೆ ಆಬ್ವಿಯಸ್ಲಿ ಎಮಿಷನ್ ಕಡಿಮೆ ಆಗುತ್ತಾ? ಹಾಗೆ ನಾವು ಬಳಸದೇ ಇರುವಂಥ ಸಂದರ್ಭಗಳಲ್ಲಿ ಎಲೆಕ್ಟ್ರಿಕ್ ಐಟಮ್ಸ್ಗಳೇನಿದೆ, ಫ್ಯಾನ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಅಥವಾ ಲೈಟ್ಸ್ ಆಗಿರ್ಬೋದು, ಇವುಗಳನ್ನು ನಾವು ಟರ್ನ್ ಆಫ್ ಮಾಡೋದಾಗಿರ್ಬೋದು, ಹೌದಾ? ನೀರು ಪೋಲ್ ಆಗದೆ ಇರೋ ರೀತಿ ನಾವು ನೋಡ್ಕೊಳ್ಳೋದಾಗಿರಬಹುದು, ಹೌದಾ? ಗೊತ್ತಿದ್ದು ನಾವು ಹೆಚ್ಚಿನ ಪ್ರಮಾಣದಲ್ಲಿ ವೇಸ್ಟನ್ನು ಜನರೇಟ್ ಮಾಡದೇ ಇರೋದಾಗಿರ್ಬೋದು, ಅಥವಾ ಪ್ರೊಡ್ಯೂಸ್ ಆದಂಥ ವೇಸ್ಟನ್ನು ಸೆಗ್ರಿಗೇಟ್ ಮಾಡಿ ಬಯೋಡಿಗ್ರೇಡಬಲ್ ವೇಸ್ಟ್ ಯಾವುದು, ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಯಾವುದು, ಸೊ ಈ ರೀತಿಯಾಗಿ ಸೆಗ್ರಿಗೇಟ್ ಮಾಡಿ ಆ ವೇಸ್ಟ್ ಕಲೆಕ್ಟ್ ಮಾಡುವಂಥವ್ರಿಗೆ ನಾವು ಸೆಗ್ರಿಗೇಟ್ ಮಾಡಿ ಕೊಟ್ಟರೆ ಈಸಿಯಾಗಿ ಅವರು ರೀಸೈಕಲ್ ಮಾಡ್ತಾರೆ. ಸೊ ಅಲ್ಟಿಮೇಟ್ಲಿ ವಿ ಆರ್ ಹೆಲ್ಪಿಂಗ್ ಅವರ್ ಎನ್ವಿರಾನ್ಮೆಂಟ್. ಸೊ ಈ ರೀತಿಯಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಒಂದಷ್ಟು ಚೇಂಜಸ್ಗಳನ್ನು ಮಾಡ್ಕೊಳ್ಳೋದ್ರಿಂದ, ಈಗ ಲಿಫ್ಟ್ಗೆ ಬದಲಾಗಿ ಮೆಟ್ಟಲನ್ನು ಹತ್ತೋದ್ರಿಂದ ನಮಗೂ ಕೂಡ ವ್ಯಾಯಾಮ ಆದಂಗೆ ಆಗುತ್ತೆ, ವಿದ್ಯುತ್ ಕೂಡ ಉಳಿತಾಯ ಆಗುತ್ತೆ. ಸೊ ಈ ರೀತಿಯಾದ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನೀವು ಎಕೋ ಫ್ರೆಂಡ್ಲಿ ವೇಸ್ಗಳಾಗಿ ಹೆಸರಿಸಬಹುದು ಕೂಡ. ಓಕೆನಾ? ಲಿಸ್ಟ್ 2 measures that you would suggest for the better management of water resources. ಇದು ಆಲ್ರೆಡಿ ನಿಮಗೆ ಗೊತ್ತಿರುವಂಥ ಕಾನ್ಸೆಪ್ಟ್ ಏನೇ. ಹೇಗೆ ಬೆಟರ್ ವೇನಲ್ಲಿ ನೀವು ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಹೌದಲ್ವಾ? ಮಳೆ ನೀರು ಕೊಯ್ಲು ಅಂತ ಹೇಳಿ ನಾವು ಕರಿತೇವೆ. ಬಂದಂಥ ಮಳೆಯನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥದ್ದು ಯಾವುದಾದ್ರೂ ವೇಸ್ ಆಗಲಿ ನಿಮಗೆ, ಇಟ್ ಮೀನ್ಸ್ ರೈನ್ ವಾಟರ್ ಶುಡ್ ನಾಟ್ ಬಿ ಅಲೋಡ್ ಇನ್ ಟು ದ ಡ್ರೈನ್ಸ್, ಬಟ್ ಇಟ್ ಮೇಕ್ ಇಟ್ ಪ್ರೀಲೊಕೇಟ್ ಇನ್ ಟು ದ ಸಾಯಿಲ್ ಆ್ಯಂಡ್ ಮೋರ್ ಎಫಿಷಿಯೆಂಟ್ಲಿ. ಓಕೆನಾ? ಸೊ ಇಲ್ಲಿ ಯಾವುದಾದ್ರೂ ಒಂದು ಪದ್ಧತಿಯ ಮೂಲಕ ನಾವು ಆ ಮಳೆ ನೀರನ್ನು ಹಿಡಿದಿಟ್ಟುಕೊಂಡು ನಮ್ಮ ಅಂಡರ್ಗ್ರೌಂಡ್ ವಾಟರ್ ಇಂಪ್ರೂವ್ ಆಗೋ ರೀತಿ ನೋಡ್ಕೊಳ್ಬೋದು, ಅಥವಾ ಆ ವಾಟರನ್ನು ನಾವು ಬೇರೆ ಬೇರೆ ಉದ್ದೇಶಗಳಿಗೆ, ಇರಿಗೇಷನ್ಗೆ ಅಥವಾ ಸಸ್ಯಗಳನ್ನು ಬೆಳೆದು, ಅಗೇನ್ ಇರಿಗೇಷನಲ್ಲಿ ನಾವು ಸಾಮಾನ್ಯವಾಗಿ ಬೆಳೆಗಳನ್ನು ಬೆಳೆಯೋದಕ್ಕೆ ಅದನ್ನು ಪ್ಯೂರಿಫೈ ಮಾಡಿ ಆ ನೀರನ್ನು ಬಳಸ್ಕೊಳ್ಳುವಂಥದ್ದಾಗಿರ್ಬೋದು. ಈ ರೀತಿಯಾದ ಸಾಕಷ್ಟು ಪದ್ಧತಿಗಳ ಮೂಲಕ ನಾವು ನೀರನ್ನು ಯೂಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಕನ್ಸರ್ವ್ ಮಾಡ್ತಾ ಇದ್ದೀವಿ, ಹೌದಾ? ಅನವಶ್ಯಕವಾಗಿ ಅದು ನೀರು ಮತ್ತೆ ಸಮುದ್ರಕ್ಕೆ ಹೊರಗೋಗೋದಕ್ಕೆ ಬಿಡೋದ್ರ ಬದಲಾಗಿ ನಾವು ಅದನ್ನು ಬಳಸ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಸೊ ಇದನ್ನು ಹೊರತುಪಡಿಸಿ ರೀಸೈಕ್ಲಿಂಗ್ ಆಫ್ ವಾಟರ್ ಯೂಸ್ಡ್ ಇನ್ ಬಾತ್ರೂಮ್ಸ್, ಆರ್ ಫಾರ್ ಎಕ್ಸಾಂಪಲ್ ಈಗ ನಾವು ಸಾಮಾನ್ಯವಾಗಿ ನೋಡಿ, ಬಾತ್ರೂಮ್ ಅಂತ ಹೇಳಿದರೆ ಈಗ ನಮಗೆ ಸೀವೇಜ್ ದಟ್ ಈಸ್ ಡಿಫ್ರೆಂಟ್. ಈಗ ಬಾತ್ರೂಮ್ನಲ್ಲಿ ನಾವೇನು ಮಾಡ್ತೇವೆ, ಬ್ರಷ್ ಮಾಡಿ ನೀರನ್ನು ಬಿಡ್ತೇವೆ, ಹೌದಾ? ಸ್ನಾನ ಮಾಡಿ ನೀರು ವೇಸ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಆ ರೀಸೈಕಲ್ ಮಾಡುವಾಗ ನಮಗೆ ತಗುಲುವಂಥ ಒಂದು ಎಫರ್ಟ್ ಏನಿದೆ ದಟ್ ಈಸ್ ಕಂಪ್ಯಾರಿಟಿವ್ಲಿ ಲೆಸ್ಸರ್ ಆಸ್ ಕಂಪೇರ್ ಟು ರೀಸೈಕ್ಲಿಂಗ್ ದ ಸೀವೇಜ್ ವಾಟರ್, ಹೌದಾ? ಸೊ ಹಾಗಾಗಿ ಸೀವೇಜ್ ಆಗಲಿ ಅಥವಾ ನಾವು ಯೂಸ್ ಮಾಡಿದಂಥ ಕಿಚನ್ ವಾಟರ್ ಆಗಿರ್ಬೋದು, ಅಥವಾ ಬಾತ್ರೂಮ್ನಿಂದ ಉತ್ಪತ್ತಿಯಾದಂಥ ವೇಸ್ಟ್ ವಾಟರ್ ಆಗಿರ್ಬೋದು, ಇವುಗಳನ್ನು ನಾವು ಪ್ಯೂರಿಫೈ ಮಾಡಿ ಮತ್ತೆ ಅದನ್ನು ಬಳಸುವಂಥದ್ದಾಗಿರ್ಬೋದು, ಹೌದಾ? ಮತ್ತೆ ಗಿಡಗಳನ್ನು ಬೆಳೆಸೋದಕ್ಕೆ, ಇರಿಗೇಷನಲ್ಲಿ ಬಳಸೋದಾಗಿರ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನಾವು ವಾಟರ್ ಹಾರ್ವೆಸ್ಟಿಂಗನ್ನು ಬೆಟರ್ ವೇನಲ್ಲಿ ಮಾಡಿ ನೀರನ್ನು ಬೆಟರ್ ವೇನಲ್ಲಿ ಮ್ಯಾನೇಜ್ ಮಾಡ್ಬೋದು. ಸಿಂಪಲ್, ಓಕೆನಾ? ಸೊ ಹಾಗೆ ಯಾವುದೇ ಒಂದು ಇಂಡಸ್ಟ್ರಿಯಿಂದ ಉತ್ಪತ್ತಿಯಾದಂಥ ವಾಟರನ್ನು, ವೇಸ್ಟ್ ವಾಟರನ್ನು ಡೈರೆಕ್ಟಾಗಿ ನೀರನ್ನು ನಾವು ಅಲ್ಲಿರುವಂಥ ನದಿಗಳಿಗೆ ಬಿಡೋದ್ರ ಬದಲಾಗಿ ಅವುಗಳನ್ನು ಪ್ಯೂರಿಫೈ ಮಾಡಿ, ವಾಟರನ್ನು ವೇಸ್ಟನ್ನು ಸೆಗ್ರಿಗೇಟ್ ಮಾಡಿ, ಅಗೈನ್ ಪ್ಯೂರಿಫೈ ಮಾಡಿ ಮತ್ತೆ ನಾವು ಬಳಸ್ಕೊಳ್ಬೋದು. ಸೊ ಈ ರೀತಿಯಾದ ಸಾಕಷ್ಟು ಉದಾಹರಣೆಗಳನ್ನು ನೀವು ಕೊಡಬಹುದು. ಓಕೆನಾ? ಸಜೆಸ್ಟ್ 2 ways ಟು ಕನ್ಸರ್ವ್ ಫಾರೆಸ್ಟ್. ಯಾವುದರ ಮೂಲಕ ಲಾರ್ಜ್ ಸ್ಕೇಲ್ ಅಫಾರೆಸ್ಟೇಷನ್ ಪ್ರೋಗ್ರಾಮ್ಸ್ಗಳು, ಹೆಚ್ಚು ಗಿಡಗಳನ್ನು ನೆಟ್ಟು ಕಾಡನ್ನು ಮರು ಉತ್ಪತ್ತಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅಂಡ್ ಬೈ ಇಂಪ್ಲಿಮೆಂಟಿಂಗ್ ದ ಲಾಸ್ ಫಾರ್ ಸಿವಿಯರ್ ಪನಿಷ್ಮೆಂಟ್ ಟು ಎನಿವನ್ ಹೂ ಇಸ್ ಇನ್ವಾಲ್ವ್ಡ್ ಇನ್ ಇಲ್ಲೀಗಲ್ ಕಟಿಂಗ್ ಡೌನ್ ಆಫ್ ಟ್ರೀಸ್. ಯಾವುದೇ ಒಬ್ಬ ವ್ಯಕ್ತಿ ಅನಧಿಕೃತವಾಗಿ ಕಾಡಿನಿಂದ ಬಂದಂತಹ ಕಾಡಿನ ಉತ್ಪನ್ನಗಳನ್ನು ತಾನು ತನ್ನ ಸೆಲ್ಫಿಶ್ನೆಸ್ನಾಗಿ ಅಥವಾ ತನಗೋಸ್ಕರ ಎಕ್ಸ್ಪ್ಲಾಯ್ಟ್ ಮಾಡಿ ಬಳಸ್ಕೊಳ್ತಾ ಇದ್ದೆ ಅಂತ ಹೇಳಿದರೆ ಅದನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಉತ್ತಮವಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ನಾವು ತರಬೇಕು. ಯಾರೇ ಕಾಡನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ರು ಅವರಿಗೆ ಶಿಕ್ಷೆ ಆಗಬೇಕು. ಸೊ ಯಾರೇ ವೈಲ್ಡ್ ಲೈಫ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು. ಈ ರೀತಿಯಾದ ಲಾಸ್ಗಳನ್ನು ನಾವು ಇಂಪ್ಲಿಮೆಂಟ್ ಮಾಡೋದ್ರಿಂದ ಫಾರೆಸ್ಟ್ ಹಾಗೂ ವೈಲ್ಡ್ ಲೈಫನ್ನು ನಾವು ಕಾಪಾಡ್ಕೊಳ್ಬಹುದು, ಹೌದಾ? ಸೊ ಯಾವಾಗ ಅಲ್ಲೊಂದಷ್ಟು ರಿಸ್ಟ್ರಿಕ್ಷನ್ಸ್ಗಳಿರುತ್ತೆ, ಕೆಲವೊಂದಷ್ಟು ಜನ ಭಯ ಪಡ್ತಾರೆ. ಪರ್ಟಿಕ್ಯುಲರ್ಲಿ ನಾವು ಕಾನೂನಿನ ಮೂಲಕ ಒಂದಷ್ಟು ಭಯವನ್ನು ತರಬಹುದು. ಈ ಮೂಲಕ ಅಲ್ಲಿರುವಂಥ ಫಾರೆಸ್ಟ್ ಹಾಗೂ ವೈಲ್ಡ್ ಲೈಫನ್ನು ಸೇವ್ ಮಾಡಬಹುದು. ಓಕೆನಾ? ಸೊ ಹಾಗೆ ಗಿವ್ ಅನ್ ಎಕ್ಸಾಂಪಲ್ ಟು ಶೋ ದಟ್ ದ ಪ್ರಿಜುಡಿಸ್ ಅಗೇನ್ಸ್ಟ್ ದ ಟ್ರೆಡಿಷನಲ್ ಯೂಸ್ ಆಫ್ ಫಾರೆಸ್ಟ್ ಏರಿಯಾಸ್ ಹ್ಯಾಸ್ ನೋ ಬೇಸಿಸ್ ಅಂತ ಹೇಳಿದ್ರೆ, ಈಗ ಪ್ರಿಜುಡಿಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಎಲ್ಲ ಕಡೆಗಳಿಗೂ ಕೂಡ ಒಂದೇ ರೀತಿಯ ರೂಲ್ಸ್ಗಳನ್ನು ಅಪ್ಲೈ ಮಾಡಿಬಿಡೋದು. ಫಾರ್ ಎಕ್ಸಾಂಪಲ್ ಇವಾಗ ನಾವು ಕಾಡನ್ನು ಉಳಿಸ್ಬೇಕು ನಿಜ, ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಆ ಲೋಕಲ್ ಏರಿಯಾದಲ್ಲಿ ಇದ್ದಂತಹ ಜನರು ಆ ಕಾಡನ್ನು ಯಾವ ಟ್ರೆಡಿಷನಲ್ ವೇನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದರ ಆಧಾರದ ಮೇಲೆ ಒಂದಷ್ಟು ಬದಲಾವಣೆಗಳನ್ನು ನಾವು ತಂದುಕೊಳ್ಳೋದು ಉತ್ತಮ. ಇಲ್ಲ ನಾವು
ಪ್ರಿಜುಡಿಸ್ ಆಗಿ ಅಂತ ಹೇಳಿದ್ರೆ ಎಲ್ಲ ಕಡೆ ಒಂದೇ ರೂಲ್ಸ್ ಅನ್ನು ಅಪ್ಲೈ ಮಾಡ್ತಾ ಇದೀವಿ, ಹಾಗಾಗಿ ಇಲ್ಲಿಯೂ ಕೂಡ ಅದೇ ರೂಲ್ಸ್ ಅನ್ನು ಅಪ್ಲೈ ಮಾಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ನಾವು ಬಳಸ್ಕೊಂಡು ನಾವೇನಾದರೂ ರೂಲ್ಸ್ಗಳನ್ನ ತಂದಿದ್ದೇ ಆದಲ್ಲಿ ಕೆಲವೊಂದು ಕಡೆ ಅದು ಎಫೆಕ್ಟ್ ಆಗುತ್ತೆ ನೆಗೆಟಿವ್ ಆಗಿ. ಹೇಗೆ? ಉದಾಹರಣೆಗೆ ನೋಡಿ, ದ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಕಂಟೈನ್ಸ್ ಆಲ್ಪೈನ್ ಮೀಡೋಸ್ ವಿತ್ ಇನ್ ದ ರಿಸರ್ವ್ಡ್ ಏರಿಯಾಸ್ ವಿಚ್ ವರ್ ಒನ್ಸ್ ಗ್ರೇಸ್ಡ್ ಬೈ ನೊಮ್ಯಾಡಿಕ್ ಶೆಫರ್ಡ್ಸ್ಗಳು. ಈ ಹಿಮಾಲಯದಲ್ಲಿ ಒಂದು ಏರಿಯಾ, ಒಂದು ಏರಿಯಾ ಅಂತ ನೀವು ಅನ್ಕೊಳ್ಳಿ. ಅಲ್ಲಿ ಆ ಹುಲ್ಲುಗಾವಲಿನ ಪ್ರದೇಶ ಏನಿತ್ತು ಅಲ್ಲಿಗೆ ಸಾಮಾನ್ಯವಾಗಿ ಅಲ್ಲಿದ್ದಂತಹ ಜನರು ತಮ್ಮ ಕುರಿಗಳನ್ನು ಕರ್ಕೊಂಡು ಹೋಗಿ ಮೇಯಿಸ್ಕೊಂಡು ಬರ್ತಾ ಇದ್ರು. ಹೌದಾ? ಈಗ ಫಾರೆಸ್ಟ್ನ ಯಾರು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು, ಫಾರೆಸ್ಟ್ನ ಉತ್ಪನ್ನಗಳನ್ನ ಯಾವಾಗಲೂ ಅಗೇನ್ ಫಾರೆಸ್ಟ್ಗೆ ಎಂಟ್ರಿಯನ್ನು ರಿಸ್ಟ್ರಿಕ್ಟ್ ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ. ಆಗೇನಾಯ್ತು, ಅಲ್ಲಿದ್ದಂತಹ ಗ್ರಾಸಸ್ ಅಥವಾ ಅಲ್ಲಿದ್ದಂಥ ಹುಲ್ಲು ದೇ ಬಿಕಮ್ ವೆರಿ ಟಾಲ್ ಅಂಡ್ ನೌ ವಿಚ್ ದೆನ್ ಫಾಲ್ ಓವರ್ ಅಂಡ್ ಪ್ರಿವೆಂಟ್ ಫ್ರೆಶ್ ಗ್ರೋತ್ ಇನ್ ಆಲ್ಪೈನ್ ವಿಡೋಸ್. ಹೌದಾ? ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ವಿಚ್ ಶೋಸ್ ದಟ್ ಪ್ರಿಜುಡಿಸ್ ಅಗೇನ್ಸ್ಟ್ ದ ಟ್ರೆಡಿಷನಲ್ ಯೂಸ್ ಆಫ್ ಫಾರೆಸ್ಟ್ ಏರಿಯಾ ಹ್ಯಾಸ್ ನೋ ಬೇಸಿಸ್ ಅಂತ ಹೇಳಿದ್ರೆ, ಈಗ ಅಲ್ಲಿಗೆ ಯಾರು ಕುರಿ ಮೇಯಿಸೋದಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಜನ ಹೋಗೋಕ್ಕೆ ಸಾಧ್ಯ ಇಲ್ಲ. ಈಗೇನಾಯ್ತು, ಅಲ್ಲಿದ್ದಂಥ ಹುಲ್ಲುಗಳು ಬೆಳೀತಾ 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 ಅಗೈನ್ ಆ ಹುಲ್ಲುಗಾವಲಿನ ಪ್ರದೇಶ ತೀರಾ ಜಾಸ್ತಿಯಾಗಿ ಹೊಸ ವೆಜಿಟೇಷನ್ ಉತ್ಪತ್ತಿ ಆಗಲಿಕ್ಕೆ ಅಥವಾ ಹೊಸ ವೆಜಿಟೇಷನ್ ಫಾರ್ಮ್ ಆಗಲಿಕ್ಕೆ ಸಾಧ್ಯ ಇಲ್ದಂಗೆ ಆಗೋಗ್ಬಿಡ್ತು. ಹೌದಾ? ಸೊ ಇದು ಒಂದು ರೀತಿಯಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಫಾರೆಸ್ಟ್ಗೆ. ಅದೇ ಈ ಕುರಿಗಳು ಮೇಯ್ಕೊಂಡು ಬರ್ತಾ ಇದ್ದಿದ್ರೆ ಆಬ್ವಿಯಸ್ಲಿ ಒಂದು ಸೀಸನಲ್ಲಿ ಮೇಯ್ಕೊಂಡು ಬಂದು ನೆಕ್ಸ್ಟ್ ಸೀಸನ್ಗೆ ಮತ್ತೆ ಹೊಸ ವೆಜಿಟೇಷನ್ ಬೆಳೆಯೋದು. ಸೊ ಈ ರೀತಿಯಾಗಿ ಆ ಕಾಡಿನ ಕಾಡು ಮತ್ತು ಸ್ಥಳೀಯರ ಮಧ್ಯೆ ಅಂತ ಒಂದಷ್ಟು ಆ ಟ್ರೆಡಿಷನಲ್ ಯೂಸ್ನಿಂದಾಗಿ ಅಲ್ಲೊಂದು ಎಕಾಲಜಿಕಲ್ ಬ್ಯಾಲೆನ್ಸ್ ಇತ್ತು. ಸೊ ಈಗ ಯಾವುದೇ ಜನ ಅಲ್ಲಿ ಹೋಗದೇ ಇರೋ ರೀತಿ ನಾವು ತಡೆದಿದ್ರಿಂದ ಏನಾಯ್ತು, ಅಲ್ಲಿ ಆ ವೆಜಿಟೇಷನ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಯಿತು. ಹೌದಾ? ಸೊ ಹೀಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಎಲ್ಲ ರೂಲ್ಸ್ಗಳನ್ನು ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿನ ಅಗತ್ಯತೆಗೆ ತಕ್ಕಂತೆ, ಪ್ರತಿಯೊಂದು ಏರಿಯಾದ ಅಗತ್ಯತೆಗೆ ತಕ್ಕಂತೆ ನಾವು ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನು ಮಾಡುವಂಥ ಅವಶ್ಯಕತೆ ಇರುತ್ತೆ. ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ದ್ಯಾಟ್, ರೈಟ್? ಓಕೆ. ಸೊ ಹಾಗೆ ಸ್ಟೇಟ್ 2 reasons ಆಫ್ ಲಾಂಚಿಂಗ್ ದ ಗಂಗಾ ಆಕ್ಷನ್ ಪ್ಲಾನ್ which bacteria was found in Ganga's water indicating the contamination. ಇದು ನಿಮಗೆ ಆಲ್ರೆಡಿ ಗೊತ್ತಿದೆ. ಗಂಗಾ ಆಕ್ಷನ್ ಪ್ಲಾನ್ ಅನ್ನು ನಾವು ಯಾಕೆ ಇಂಪ್ಲಿಮೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ವಾಟರ್, ಗಂಗಾ ನದಿಯ ನೀರಿನ ಗುಣಮಟ್ಟವನ್ನು ಜಾಸ್ತಿ ಮಾಡಲಿಕ್ಕೆ, ಟು ರೆಡ್ಯೂಸ್ ದ ಪೊಲ್ಯೂಷನ್ ಲೋಡ್ ಆಫ್ ಗಂಗಾ. ಹೌದಾ? ಆ್ಯಂಡ್ ಟು ಮೇಕ್ ಪೀಪಲ್ ಅವೇರ್ ಆಫ್ ಪ್ರಿವೆಂಟಿಂಗ್ ಪೊಲ್ಯೂಷನ್ ಆಫ್ ದ ಗಂಗಾ. ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಗಂಗಾ ನದಿಗೆ ಪವಿತ್ರ ಸ್ಥಾನವನ್ನು ಕೊಟ್ಟು ಅದರಿಂದ ಸಾಕಷ್ಟು ಪೊಲ್ಯೂಷನ್ ಅನ್ನು ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಅದರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಹೋಗೋದು ಬೇಡ. ಆದರೆ ನಮ್ಮ ಯೂಸ್ನಿಂದಾಗಿನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಗಂಗಾ ನದಿಯನ್ನು ಹಾಳು ಮಾಡಿದ್ದೇವೆ. ಸಾಕಷ್ಟು ದೊಡ್ಡ ದೊಡ್ಡ ನಗರಗಳಿಂದ ಸೀವೇಜನ್ನು ಡೈರೆಕ್ಟಾಗಿ ಬಿಡೋದ್ರಿಂದ ಆಬ್ವಿಯಸ್ಲಿ ಅಲ್ಲಿ ಸೀವೇಜ್ ಇದೆ ಅಂತ ಹೇಳಿದ್ರೆ ಆ ಹ್ಯೂಮನ್ ಇಂಟೆಸ್ಟೈನಲ್ಲಿ ಇದ್ದಂಥ ಒಂದು ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ ಏನಿದೆ ಅದು ಅಲ್ಲಿದೆ ಅಂತ ಅರ್ಥ ಅಲ್ವಾ? ಸೊ ದ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ were found in the water of Ganga indicating the contamination. ಈ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ ಅಲ್ಲಿದೆ ಅಂತ ಹೇಳಿದ್ರೆ that means that water is being contaminated by the sewage. ಸಿಂಪಲ್. ಸೊ ಈ ಮೂಲಕ ಗಂಗಾ ಆಕ್ಷನ್ ಪ್ಲಾನ್ ಅನ್ನು ಏನಕ್ಕೆ ಇಂಪ್ರೂವ್ ಮಾಡಿದ್ರು ಅಂತ ಹೇಳಿದ್ರೆ, ಆ ನೀರಿನ ಗುಣಮಟ್ಟವನ್ನು ಇಂಪ್ರೂವ್ ಮಾಡಲಿಕ್ಕೆ ಹಾಗೂ ಜನರಲ್ಲಿ ಒಂದಷ್ಟು ಅವೇರ್ನೆಸ್ ಅನ್ನು ತಂದು ಗಂಗಾ ನದಿಯನ್ನು ಪೊಲ್ಯೂಟ್ ಮಾಡದೆ ಕಾಪಾಡಿಕೊಳ್ಳೋದಕ್ಕೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಆಗಿತ್ತು. ಹೌದಾ? ಪರ್ಟಿಕ್ಯುಲರ್ಲಿ ನಮಗೆ ಮುಖ್ಯವಾಗಿ ಆ ನೀರಿನ ಗುಣಮಟ್ಟವನ್ನು ಹೆಚ್ಚು ಮಾಡೋದು ಉದ್ದೇಶ ಆಗಿತ್ತು. ಹೌದಾ? ಸೊ ಇಲ್ಲಿಗೆ ನಾವು ದ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಚಾಪ್ಟರ್ನಲ್ಲಿ ಇದ್ದಂಥ ಒಂದಷ್ಟು ಕ್ವೆಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಐ ಹೋಪ್ ಈ ಕ್ವೆಶನ್ಸ್ಗಳು ಒಂದಷ್ಟು ಪ್ರಮಾಣದಲ್ಲಿ ನಿಮಗೆ ಸಹಾಯ ಆಗುತ್ತೆ. ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಲಿ ಬಂದರೆ 2 ಅಥವಾ 3 ಮಾರ್ಕ್ಸ್ ಕ್ವೆಶನ್ಸ್ಗಳು ಸಾಮಾನ್ಯವಾಗಿ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಈ ಚಾಪ್ಟರ್ನಿಂದ ಏನಾದರೂ ಕ್ವೆಶನ್ಸ್ಗಳು ಬಂದರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ ಅನ್ನೋದು ನನ್ನ ಭಾವನೆ. ತುಂಬ ಈಸಿ ಚಾಪ್ಟರ್, ತುಂಬ ಬೇಸಿಕ್ ಕಾಮನ್ ಸೆನ್ಸ್ನ ಆಧಾರವಾಗಿ ಇಟ್ಕೊಂಡು ನಾವು ಆನ್ಸರ್ ಮಾಡಿದ್ರು ಕೂಡ ಇಲ್ಲಿ ಮಾರ್ಕ್ಸ್ಗಳನ್ನು ನಾವು ಪಡ್ಕೊಳ್ಬಹುದು. ಹೌದಾ? ಸೊ ಇಲ್ಲಿಗೆ ನಾವು ನಮ್ಮ ಎಲ್ಲ ಚಾಪ್ಟರ್ಗಳೇನಿತ್ತು, ನಮ್ಮ 10th ಇರುವಂಥ ಎಲ್ಲ ಬಯಾಲಜಿಯಲ್ಲಿರುವಂಥ ಎಲ್ಲ ಚಾಪ್ಟರ್ಗಳ ಕ್ವೆಶನ್ ಸೀರೀಸ್ ಏನಿತ್ತು, ಸೂಪರ್ 30 ಸೀರೀಸ್, ಈ ಸೀರೀಸ್ನ ಕೊನೆಯ ವಿಡಿಯೋ ಇದಾಗಿತ್ತು. ಎಲ್ಲ ಚಾಪ್ಟರ್ಗಳಲ್ಲಿದ್ದಂಥ ಸಾಕಷ್ಟು ಕ್ವೆಶನ್ಸ್ಗಳನ್ನು ನಾನು ನಿಮ್ಮ ಎದುರಿಗೆ ಡಿಸ್ಕಸ್ ಮಾಡಿದ್ದೇನೆ. ಸರಿನಾ? ಸೊ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ವಿಡಿಯೋಗಳ ಜೊತೆ ನಾವು ಬರ್ತೇವೆ. ಸರಿನಾ? ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.